Hi everyone, welcome to Prasad Chemistry World. So in this video, we have to discuss the K-set net important concept, that is aromaticity. Aromaticity. So it is very important concept for K-set and NET examination. Every year, so from aromaticity 2 to 4 marks, 2 ರಿಂದ 4 ಮಾರ್ಕ್ಸ್ ಬಂದೇ ಬರುತ್ತೆ. ಆಲ್ಟರ್ನೇಟ್ ಇಯರ್ಸ್ ಅಲ್ಲಿ 1 ಇಯರ್ 1 ಕ್ವಶನ್ ಕೇಳಿದ್ದಾರೆ ಅಂತ ಅಂದ್ರೆ ನೆಕ್ಸ್ಟ್ ಇಯರ್ 2 ಕ್ವಶನ್ಸ್ ಅನ್ನು ಕೇಳಿದ್ದಾರೆ, ಅದರ್ ನೆಕ್ಸ್ಟ್ 1 ಕ್ವಶನ್ ಅಂಡ್ ಅದರ್ ನೆಕ್ಸ್ಟ್ 2 ಕ್ವಶನ್ಸ್. ಸೊ ಈ ತರ ಆಲ್ಟರ್ನೇಟ್ ಇಯರ್ಸ್ ಅಲ್ಲಿ 1 ಕ್ವಶನ್ 2 ಕ್ವಶನ್ ಕೇಳ್ತಾ ಇರೋದ್ರಿಂದ 2 to 4 ಮಾರ್ಕ್ಸ್ ಆರೋಮೆಟಿಸಿಟಿ ಇಂದ ನಮಗೆ ಬರ್ತಾ ಹೋಗುತ್ತೆ. ಓಕೆ, ಸೊ ಈ ಆರೋಮೆಟಿಸಿಟಿಲಿ ನಾವು ಏನೆಲ್ಲ ಡಿಸ್ಕಷನ್ ಮಾಡ್ತೀವಿ ಅಂತ ಕೇಳಿದ್ರೆ, ಸೊ ಫಸ್ಟ್ ಒನ್ ಈಸ್ aromatic compound. So aromatic compound ಅಂದ್ರೆ ಏನು? So next one is anti-aromatic compound. Anti-aromatic compound. Next one is non-aromatic compound. Fourth one is quasi-aromatic compound. Fifth one is homoaromatic compound. Sixth one is mesoionic compound. Seventh one is annealing system. Eighth one is fused ring system. Ninth one is applying Craig's rule. Fine. ಸೊ ಒಂದು ಆರೋಮೆಟಿಕ್ ಕಾನ್ಸೆಪ್ಟ್ ಅಂತ ಅಂದಾಗ ಆರೋಮೆಟಿಕ್ ಗಳಲ್ಲಿ ನಾವು ಆರೋಮೆಟಿಕ್ ಕಾಂಪೌಂಡ್ ಅಂದ್ರೆ ಏನು, ಆಂಟಿ ಆರೋಮೆಟಿಕ್ ಕಾಂಪೌಂಡ್ ಗಳು ಯಾವ್ಯಾವುದು, ಅಂಡ್ ನಾನ್ ಆರೋಮೆಟಿಕ್ ಕಾಂಪೌಂಡ್, ಕ್ವಾಸಿ ಆರೋಮೆಟಿಕ್, ಹೋಮೋ ಆರೋಮೆಟಿಕ್, ಮೀಸೋಯಾನಿಕ್ ಕಾಂಪೌಂಡ್, ಅನ್ಯುಲಿನ್, ಫ್ಯೂಸ್ಡ್ ರಿಂಗ್ ಸಿಸ್ಟಮ್. ಅಂದ್ರೆ 2 ರಿಂಗ್ ಸಿಸ್ಟಮ್ ಇರುತ್ತೆ, ಮಧ್ಯದಲ್ಲಿ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಇರುತ್ತೆ. ಆ ಸಿಸ್ಟಮ್ ಅಲ್ಲಿ ನಾವು ಆರೋಮೆಟಿಕ್ ನಾನ್ ಆರೋಮೆಟಿಕ್ ಅನ್ನೋದನ್ನ ಐಡೆಂಟಿಫೈ ಮಾಡಬೇಕು. ದೆನ್ ವಾಟ್ ಇಸ್ ಕ್ರೈಗ್ಸ್ ರೂಲ್? ಆ ಕ್ರೈಗ್ಸ್ ರೂಲ್ ನ ಹೇಗೆ ಅಪ್ಲೈ ಮಾಡಿಬಿಟ್ಟು ಆರೋಮೆಟಿಕ್ ಆರ್ ನಾನ್ ಆರೋಮೆಟಿಕ್ ನ ಹೇಗೆ ಐಡೆಂಟಿಫೈ ಮಾಡೋದು. ಸೊ ಇನ್ ಕೆಸೆಟ್ ಅಂಡ್ ನೆಟ್ ಗೆ ನಾವು ಕಂಪೇರ್ ಮಾಡಿದಾಗ ಕೆಸೆಟ್ ಅಲ್ಲಿ ವೆರಿ ಸಿಂಪಲ್ ಆಗಿ ಬೇಸಿಕ್ ಆಗಿ ನಿಮಗೆ ಯಾವಾಗಲೂ ಈ 3 ಇಂದನೇ ಕೇಳ್ತಾ ಇದ್ದಾರೆ. ಸೊ ದಟ್ ಇಸ್ ಆರೋಮೆಟಿಕ್ ಕಾಂಪೌಂಡ್, ಆಂಟಿ ಆರೋಮೆಟಿಕ್ ಕಾಂಪೌಂಡ್ ಅಂಡ್ ನಾನ್ ಆರೋಮೆಟಿಕ್ ಕಾಂಪೌಂಡ್. ಈ 3 ಇಂದನೇ ಸೊ ಫ್ರಮ್ 2014 to 2020 ತನಕನು ಬರೀ 3 ಕಾನ್ಸೆಪ್ಟ್ ಗಳಿಂದ ಕ್ವಶನ್ಸ್ ಗಳ ರೈಸ್ ಆಗಿದೆ. ಬಟ್ ಈ ಒಂದು ಕ್ವಾಸಿ ಆರೋಮೇನೋ, ಹೋಮೋ, ಮೀಸೋ, ಅನಿಲಿನ್, ಫ್ಯೂಸ್ಡ್ ರಿಂಗ್ ಸಿಸ್ಟಮ್, ಕ್ರೈಗ್ಸ್ ರೂಲ್ ಗಳನ್ನ ಅಪ್ಲೈ ಮಾಡುವಂತ ಕ್ವಶನ್ ಇನ್ನೂ ಅಪ್ಗ್ರೇಡ್ ಆಗಿಲ್ಲ. ಕೆಸೆಟ್ ಅಲ್ಲಿ ಕ್ವಶನ್ಸ್ ಗಳು ಕೇಳಿಲ್ಲ. ಬಟ್ ಅದೇ ನೀವು NET ಎಕ್ಸಾಮಿಗೆ ಏನಾದ್ರು ತಯಾರಾಗ್ತಾ ಇದ್ರೆ, NET ಎಕ್ಸಾಮಿಗೆ ನೀವು ಏನಾದ್ರು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ 100% ಇದಿಷ್ಟು ನೀವು ಕಲ್ತ್ಕೋಬೇಕಾಗುತ್ತೆ. ಕ್ರೈಗ್ಸ್ ರೂಲ್ ಇಂದ ಹಿಡಿದು ಫ್ಯೂಸ್ಡ್ ರಿಂಗ್ ಸಿಸ್ಟಮ್ ಅಲ್ಲಿ ಹೇಗೆ ಆರೋಮೆಟಿಕ್ ಸಿಟಿನ ಐಡೆಂಟಿಫೈ ಮಾಡೋದು, ಕ್ವಾಸಿ ಅಂದ್ರೆ ಏನು, ಮೀಸೋಯಾನಿಕ್ ಕಾಂಪೌಂಡ್ ಗಳಲ್ಲಿ ಹೇಗೆ ಆರೋಮೆಟಿಸಿಟಿನ ನಾವು ಐಡೆಂಟಿಫೈ ಮಾಡೋದು ಅನ್ನೋದು NET ಪಾಯಿಂಟ್ ಆಫ್ ವ್ಯೂ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಬಟ್ ಕೆಸೆಟ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಈ 3 ಮ್ಯಾಕ್ಸಿಮಮ್ ಕೇಳಿದರೆ, ಇನ್ ಕೇಸ್ ಫ್ಯೂಚರ್ ಎಕ್ಸಾಮಿನೇಷನ್ ಗಳಲ್ಲಿ ಅಪ್ಗ್ರೇಡ್ ಆಗಿ ಸೊ ಅಲ್ಲೇನಾದ್ರು ಈ ತರ ಕಾನ್ಸೆಪ್ಟ್ ಗಳನ್ನ ಕೇಳಿದಾಗ ಮಿಸ್ ಮಾಡ್ಕೊಳ್ಬಾರ್ದು ಅಂತ ಈ ವಿಡಿಯೋದಲ್ಲಿ ಎಲ್ಲಾ ಒಂದು ಕಂಟೆಂಟ್ ಅನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋಣ. ಓಕೆ, ಸೊ ಫಸ್ಟ್ ಒನ್ ಇಸ್ ಆರೋಮೆಟಿಕ್ ಕಾಂಪೌಂಡ್. ಸೊ ಈಗ 1 by 1 ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಆರೋಮೆಟಿಕ್ ಕಾಂಪೌಂಡ್ ಅಂದ್ರೆ ಏನು, ಆ ಆರೋಮೆಟಿಕ್ ಕಾಂಪೌಂಡ್ ಅಲ್ಲಿ ಏನು ರೂಲ್ ಇರಬೇಕು, ವಾಟ್ ಇಸ್ ದ ಕಂಡೀಷನ್, ಪ್ರತಿಯೊಂದನ್ನು ನಾವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಒನ್ ಇಸ್ ಆರೋಮೆಟಿಕ್ ಕಾಂಪೌಂಡ್. 2 to 4 ಮಾರ್ಕ್ಸ್ ಅಂತ ಫಿಕ್ಸ್ಡ್ ಆಗಿ ಬಂದೇ ಬರುತ್ತೆ. ಓಕೆ, ಎಸ್. ಸೊ ನಾವು ಈಗ ಫೋಕಸ್ ದ ಆರೋಮೆಟಿಸಿಟಿ, ಆರೋಮೆಟಿಕ್ ಕಾಂಪೌಂಡ್. ಒಂದು ಆರೋಮೆಟಿಕ್ ಕಾಂಪೌಂಡ್ ಅಂತ ಅಂದ್ರೆ ಕಂಡೀಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ ಆರೋಮೆಟಿಕ್ ಕಾಂಪೌಂಡ್ ಅಲ್ಲಿ ಏನಿರಬೇಕು, ದಟ್ ಶುಡ್ ಬಿ ಸೈಕ್ಲಿಕ್ ಕಾಂಪೌಂಡ್ ಆಗಿರಬೇಕು. ದಟ್ ಶುಡ್ ಬಿ ಸೈಕ್ಲಿಕ್ ಕಾಂಪೌಂಡ್. ಸೈಕ್ಲಿಕ್ ಕಾಂಪೌಂಡ್ ಆಗಿದೆ ಅಂತ ಅಂದಾಗ ಅಲ್ಲಿ ಏನಿರಬೇಕು, ದಟ್ ಶುಡ್ ಬಿ ಪ್ಲೇನಾರಿಟಿ, ಪ್ಲೇನಾರ್ ಮಾಲಿಕ್ಯೂಲ್ ಆಗಿರಬೇಕು. ಸೊ ಪ್ಲೇನಾರ್ ಅಂದ ತಕ್ಷಣ ನಮಗೆ ಬರೋದು that is sp2 hybridization. Sometimes
ಈ sp2 ಹೈಬ್ರಿಡೈಸೇಷನ್ ಜೊತೆಗೆ sp ಹೈಬ್ರಿಡೈಸ್ಡ್ ಕಾರ್ಬನ್ ಸಹ ಇರುತ್ತೆ. ಆಫ್ಟರ್ ದಟ್ ಒನ್ ಡಿಲೋಕಲೈಸೇಷನ್ ಆಫ್ ಪೈ ಎಲೆಕ್ಟ್ರಾನ್, ಡಿಲೋಕಲೈಸೇಷನ್ ಆಫ್ ಪೈ ಎಲೆಕ್ಟ್ರಾನ್ಸ್. ಪೈ ಎಲೆಕ್ಟ್ರಾನ್ ಏನಾಗಿರ್ಬೇಕು, ಕಂಪ್ಲೀಟ್ ಡಿಲೋಕಲೈಸೇಷನ್ ಆಗಿರ್ಬೇಕು. ಒನ್ ಎಂಟು ಫರ್ದರ್ ಆ ಎಂಡ್ಗೆ ತನಕ ಏನಾಗ್ತಾ ಹೋಗಿರ್ಬೇಕು, ಕಂಪ್ಲೀಟ್ ಆಗಿ ಡಿಲೋಕಲೈಸೇಷನ್ ಆಫ್ ಪೈ ಎಲೆಕ್ಟ್ರಾನ್ ಆಗಿರ್ಬೇಕು. ಇದಿಷ್ಟೇ ಅಲ್ಲ, ವೆರಿ ಇಂಪಾರ್ಟೆಂಟ್ ರೂಲ್ ಒಬೆ ಆಗಬೇಕು, ದಟ್ ಈಸ್ ಹಕಲ್ ರೂಲ್. ಸೊ ಈ ಹಕಲ್ ರೂಲ್ ಒಬೆ ಆಗಬೇಕು. ಏನಿದು ಹಕಲ್? ಹಕಲ್ ರೂಲ್ ಅಂತಂದ್ರೆ ದಟ್ ಈಸ್ 4n + 2 pi electron, that is equal to pi electrons, right? 4n + 2, that is equal to pi electrons. So n value should be integer ಆಗಿರಬೇಕು, ಫ್ರಾಕ್ಷನ್ ಆಗಿರಬಾರ್ದು. ಹೀಗೆ ನಮಗೆ ಸಿಗ್ತಾ ಹೋಗಿರ್ಬೇಕು, 0 1 2 3 4 ಆ ತರ ಬಂತು ಅಂದ್ರೆ ಅದನ್ನ ನಾವು ಹಕಲ್ ರೂಲ್ ಅಂತ ಕರಿತೀವಿ. ಅಥವಾ ಅದರಲ್ಲಿ ನಾವು ಐಡೆಂಟಿಫೈ ಮಾಡಬೇಕಾಗಿರೋದು ಆ ಸೈಕ್ಲಿಕ್ ಕಾಂಪೌಂಡ್ಸ್ ಗಳಲ್ಲಿ ಆಡ್ ಪೈ ಬಾಂಡ್ಗಳು ಇದೆಯಾ, ಫೈನ್, ಆಡ್ ನಂಬರ್ ಆಫ್ ಪೈ ಬಾಂಡ್ ಇದೆಯಾ ಅನ್ನೋದನ್ನು ಸಹ ನಾವೇನ್ ಮಾಡ್ತಾ ಹೋಗ್ಬೇಕು, ಐಡೆಂಟಿಫೈ ಮಾಡಬೇಕು. ಸೊ ಅಂಡ್ ಈ ಆರೋಮೆಟಿಕ್ ಕಾಂಪೌಂಡ್ ಗಳಲ್ಲಿ ಏನು ಅಂತ ಕೇಳಿದ್ರೆ, ಸೊ ಇಫ್ ಯು ಫೋಕಸ್ ದ ಪ್ರೋಟಾನ್ NMR ಸ್ಪೆಕ್ಟ್ರೋಸ್ಕೋಪಿ ಪ್ರಕಾರ ನಾವು ಅಬ್ಸರ್ವ್ ಮಾಡ್ತಾ ಹೋದ್ರೆ NMR ಸ್ಪೆಕ್ಟ್ರೋಸ್ಕೋಪಿ ಏನ್ ಹೇಳುತ್ತೆ ಅಂತ ಅಂದ್ರೆ, ದಿಸ್ ಎಕ್ಸಿಬಿಟ್ಸ್ ಡಯಾಮ್ಯಾಗ್ನೆಟಿಕ್ ರಿಂಗ್ ಕರೆಂಟ್, ಡಯಾಮ್ಯಾಗ್ನೆಟಿಕ್ ರಿಂಗ್ ಕರೆಂಟ್ ನ ಎಕ್ಸಿಬಿಟ್ ಮಾಡುತ್ತೆ. ಸೊ ಏನಿದು ಡಯಾಮ್ಯಾಗ್ನೆಟಿಕ್ ರಿಂಗ್ ಕರೆಂಟ್ ಅನ್ನೋದಕ್ಕಿಂತ ಮುಂಚೆ ಈ ಹಕಲ್ ರೂಲ್ ಹೇಗೆ ಅಪ್ಲೈ ಆಗುತ್ತೆ, ಯಾವ್ಯಾವ ಮಾಲಿಕ್ಯೂಲ್ಗಳು ಹೇಗೆ ಒಬೆ ಆಗುತ್ತೆ ಅನ್ನೋದನ್ನ ನೋಡ್ತಾ ಬರೋದು. ಸೊ ಫಸ್ಟ್ ಒನ್ ಐ ಆಮ್ ಜಸ್ಟ್ ಟೇಕಿಂಗ್ ದ ಬೆನ್ಸಿನ್ ರಿಂಗ್. ಇಟ್ಸ್ ಎ ಬೇಸಿಕ್ ಆರೋಮೆಟಿಕ್ ಮಾಲಿಕ್ಯೂಲ್. ಬೆನ್ಸಿನ್ ತಗೊಂಡ್ವಿ. ಈ ಬೆನ್ಸಿನ್ ಅಲ್ಲಿ ನೋಡಿ, ಸೊ ಸೈಕ್ಲಿಕ್ ಇದೆ, ಸೈಕ್ಲಿಕ್ ಅಂಡ್ ಪ್ಲೇನಾರ್. ಪ್ರತಿಯೊಂದು ಕಾರ್ಬನ್ ಸಹ ಪ್ಲೇನಾರ್ ಆಗಿರಬೇಕು. ಪ್ಲೇನಾರಿಟಿ ಇನ್ ದ ಸೆನ್ಸ್ ದಟ್ ಶುಡ್ ಬಿ sp2 ಹೈಬ್ರಿಡೈಸ್ಡ್ ಕಾರ್ಬನ್ ಆಗಿರಬೇಕು. ಅಂಡ್ ದೇರ್ ಇಸ್ ಎ ಕಂಪ್ಲೀಟ್ ಡಿಲೋಕಲೈಸೇಷನ್. ಸೊ ಕಂಪ್ಲೀಟ್ ಆಗಿ ಎಲೆಕ್ಟ್ರಾನ್ ಏನಾಗುತ್ತೆ, ಡಿಲೋಕಲೈಸೇಷನ್ ಆಗುತ್ತೆ. ಬಟ್ ಹಕಲ್ ರೂಲ್ ನ ಅಪ್ಲೈ ಮಾಡಬೇಕು. ಇಲ್ಲೇನಂತ ಅಂದಿದೀವಿ, ಆಡ್ ನಂಬರ್ ಆಫ್ ಪೈ ಬಾಂಡ್ ಇದೆಯಾ, 1 2 3. ದೇರ್ ಇಸ್ ಎ 3 ಪೈ ಬಾಂಡ್. ಸೊ ಹಾಗಾಗಿ ಅದನ್ನು ನಾವೇನ್ ಅನ್ಬೋದು, ಆರೋಮೆಟಿಕ್ ಕಾಂಪೌಂಡ್ ಅನ್ಬೋದು. So how can we apply the 4n + 2 pi electron? See, 4n + 2 equals to how many pi electrons we have? 1 2 3 4 5 6. 6 pi electrons ಅಂತ ಅಂದಾಗ 6 ಹಾಕೋಬೇಕು. 4n equals to 6 - 2. 4n equals to 6 - 2, that is 4. n equals to 4/4, that will be cancelled. n equals to 1. ರೈಟ್. ಸೊ n ವ್ಯಾಲ್ಯೂ 1 ಬಂತು. ಸೊ ಹಾಗಾಗಿ ಇದನ್ನ ನಾವೇನಂತ ಕರಿಬೇಕು, ಆರೋಮೆಟಿಕ್ ಕಾಂಪೌಂಡ್ಸ್ ಅಂತ ಕರಿಬೇಕು. ಹಾಗಾದ್ರೆ ಒನ್ ಮೋರ್ ಎಕ್ಸಾಂಪಲ್ ನೋಡಿ. ಹೀಗಿತ್ತು ಅಂದ್ರೆ, ಸೊ ಹೀಗಿತ್ತು ಅಂದಾಗ ಪೈ ಬಾಂಡ್ ಎಷ್ಟಿದೆ ಅಷ್ಟನ್ನ ಅಬ್ಸರ್ವ್ ಮಾಡಿ. ಈ ತರ ಎಲ್ಲ ಕ್ಯಾಲ್ಕುಲೇಟ್ ಮಾಡಕ್ಕೆ ಟೈಮ್ ವೇಸ್ಟ್ ಆಗಬಹುದು. ಸೊ ಜಸ್ಟ್ ಅದನ್ನ ಅಬ್ಸರ್ವ್ ಮಾಡಬೇಕು. ಒಂದು ಪೈ ಬಾಂಡ್ ಇದೆ. 1 ಪೈ ಬಾಂಡ್ ಅಂದ್ರೆ ದಟ್ ಇಸ್ ಆಡ್ ನಂಬರ್ ಆಫ್ ಪೈ ಬಾಂಡ್, ಸೈಕ್ಲಿಕ್ ಆಗಿದೆ. ಸೊ ಹೆನ್ಸ್ ಇಟ್ ಇಸ್ ಎ ಆರೋಮೆಟಿಕ್ ಕಾಂಪೌಂಡ್. ಓಕೆ. ಅಂಡ್ ಈವನ್ ದೋ ಈ ಆರೋಮೆಟಿಕ್ ಕಾಂಪೌಂಡ್ಸ್ ಗಳಲ್ಲಿ ನೀವು ಇನ್ನೊಂದು ಪಾಯಿಂಟ್ ಸಹ ಬರ್ಕೋಬೇಕು. ಸೊ ದಟ್ ಈಸ್ ಫೋರ್ತ್ ಟೇಬಲ್ ಅಲ್ಲಿ ಇದು ಇನ್ವಾಲ್ವ್ ಆಗೋದಿಲ್ಲ. ಇಟ್ಸ್ ನಾಟ್ ಇನ್ವಾಲ್ವ್ ಇನ್ ದ ಫೋರ್ತ್ ಟೇಬಲ್. ಅಂದ್ರೆ ಪೈ ಎಲೆಕ್ಟ್ರಾನ್ಸ್ ಗಳು 6 ಆಗಿದೆ ಅಂತ ಅಂದ್ರೆ ಫೋರ್ತ್ ಟೇಬಲ್ ಅಲ್ಲಿ 4 8 12 16 ಈ ತರ ಬರುತ್ತಲ್ವಾ, ಅದು ಇನ್ವಾಲ್ವ್ ಆಗಿರಬಾರ್ದು. ಓಕೆ. ಸೊ ಅದು ಬಿಟ್ಟು ಬೇರೆ ನಂಬರ್ ಇತ್ತು ಅಂದ್ರೆ ಡೈರೆಕ್ಟ್ ಆಗಿ ನೀವೇನು ಮಾಡಬಹುದು, ಆರೋಮೆಟಿಕ್ ಕಾಂಪೌಂಡ್ ಅಂತ ಹೇಳ್ಬೋದು. ಸೊ ಇಲ್ಲಿ ಒಂದೇ ಒಂದು ಪೈ ಬಾಂಡ್ ಇರೋದ್ರಿಂದ 4n + 2 equals to 2 pi electrons. 4n equals to 2 - 2, that is 0. n equals to 0/4, 0. So that is n value 0 ಆಗಿರ್ಬೋದು, 1 ಆಗಿರ್ಬೋದು, 2 ಆಗಿರ್ಬೋದು, 3 ಆಗಿರ್ಬೋದು. ಇದನ್ನ ನಾವೇನಂತ ಕರಿತೀವಿ, ಆರೋಮೆಟಿಕ್ ಕಾಂಪೌಂಡ್. ಹಕಲ್ ರೂಲ್ ನ ಅಪ್ಲೈ ಮಾಡ್ತಾ ಹೋಗ್ತೀವಿ. ಎಲ್ಲಿ ಕನ್ಫ್ಯೂಷನ್ ಆಗುತ್ತೆ, ಯಾವ ಮಾಲಿಕ್ಯೂಲ್ಸ್ ಗಳಲ್ಲಿ ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಅಂದ್ರೆ, ಸೊ ಇಲ್ಲೊಂದು ಅಬ್ಸರ್ವ್ ಮಾಡಿ. So while I am just writing the molecule, planarity molecule, yes, ಈ ತರ ಇದೆ. So now double bond, single bond, double bond, single bond, double bond, single bond, double bond, single bond, double bond,
ಡಬಲ್ ಬಾಂಡ್, ಸಿಂಗಲ್ ಬಾಂಡ್, ಡಬಲ್ ಬಾಂಡ್, ಸಿಂಗಲ್ ಬಾಂಡ್, ಡಬಲ್ ಬಾಂಡ್, ರೈಟ್. ಸೊ ಈ ತರ ಒಂದು ಮಾಲಿಕ್ಯೂಲ್ ಕೊಟ್ಟಿದ್ದಾರೆ ಅಂತ ಅಂದಾಗ, ಸೊ ನಾವು ಡೈರೆಕ್ಟ್ ಆಗಿ ನೋಡೋದೇನು, 1 2 3 4 5 6 7 8 ದಟ್ಸ್ ಎ ಈವನ್ ನಂಬರ್ ಆಫ್ pi electrons. ಸೊ ಹಾಗಾಗಿ ಇಟ್ಸ್ ನಾಟ್ ಎ ಆರೋಮೆಟಿಕ್, ಇಟ್ಸ್ ಎ ಆಂಟಿ ಆರೋಮೆಟಿಕ್ ಅಂತ ಹೇಳ್ತೀವಿ. 4n pi ಸಿಸ್ಟಮ್ ಹಕಲ್ ರೂಲ್ ನ ಅಪ್ರೋಚ್ ಮಾಡುವಾಗ ಎಷ್ಟು ಪೈ ಎಲೆಕ್ಟ್ರಾನ್ ಇದೆ ಅಂತ ನಾವು ಫೋಕಸ್ ಮಾಡ್ತೀವಿ, 1 2 3 4 5 6 7 8. ಸೊ ದಟ್ ಈಸ್ 16 ಎಲೆಕ್ಟ್ರಾನ್ಸ್ ಇದೆ ಅನ್ನೋದನ್ನ ನಾವು ಫೋಕಸ್ ಮಾಡ್ತೀವಿ. ಬಟ್ ಹಕಲ್ ರೂಲ್ ಹೇಳೋ ಪ್ರಕಾರ ಏನ್ ಹೇಳ್ತಾರೆ ಅಂತಂದ್ರೆ, ಈ ಬ್ರಿಡ್ಜ್ಡ್ ಕಾರ್ಬನ್ ಅಲ್ಲಿರುವಂತ ಪೈ ಬಾಂಡ್ ನ ಯು ಆರ್ ಡು ನಾಟ್ ಕನ್ಸಿಡರ್ ದಿಸ್ ಪೈ ಬಾಂಡ್. ಈ ಪೈ ಬಾಂಡ್ ನ ನೀವು ಕನ್ಸಿಡರೇಷನ್ ಮಾಡಬಾರ್ದು. ಆ ಪೈ ಬಾಂಡ್ ನ ಬಿಟ್ಟು ಉಳಿದಿರೋದನ್ನ ಮಾತ್ರ ತಗೋಬೇಕು. ಅದೇ ಹಕಲ್ ರೂಲ್ ಅಲ್ಲಿ ಇರೋದು. ಇಲ್ಲಿ ಕನ್ಫ್ಯೂಷನ್ ಆಗೋದು ಇಂಥ ಒಂದು ಮಾಲಿಕ್ಯೂಲ್ಸ್ ಗಳನ್ನ ಕೊಟ್ಟಾಗ. ಓಕೆ, ಸ್ಟಿಲ್ ಕೇಸೆಟ್ ಅಲ್ಲಿ ಈ ತರ ಒಂದು ಕ್ವಶನ್ ಗಳು ಕೇಳಿಲ್ಲ, ಬಟ್ ಫ್ಯೂಚರ್ ಅಲ್ಲಿ ಬಂದಾಗ ಅಪ್ರೋಚ್ ಮಾಡ್ಕೊಳ್ಳಿ. ಸೊ ಮಿಡಲ್ ಅಲ್ಲಿ ಬ್ರಿಡ್ಜ್ ಕಾರ್ಬನ್ ನಡುವೆ ಡಬಲ್ ಬಾಂಡ್ ಇತ್ತು ಅಂದಾಗ ಅಲ್ಲಿ ಆ ಒಂದು ಪೈ ಬಾಂಡ್, ಆ ಪೈ ಎಲೆಕ್ಟ್ರಾನ್ಸ್ ನಾವು ಕೌಂಟ್ ಮಾಡಬಾರ್ದು. ಸೊ ಹಾಗಾದ್ರೆ ಎಷ್ಟು ಎಲೆಕ್ಟ್ರಾನ್ ಆಯ್ತು ಅವಾಗ, 1 2 3 4 5 6 7 ಆಡ್ ನಂಬರ್ ಆಫ್ ಪೈ ಎಲೆಕ್ಟ್ರಾನ್. ಸೊ ಇಟ್ ಇಸ್ ಆರೋಮೆಟಿಸಿಟಿ ಸಿಂಪಲ್ ಆಗಿ. ಅಥವಾ ನಾವು ಹಕಲ್ ರೂಲ್ ನ ಫಾಲೋ ಮಾಡ್ತೀವಿ ಅಂತ ಅಂದ್ರೆ 7 2s are 14 ಎಲೆಕ್ಟ್ರಾನ್. ಇಟ್ಸ್ ನಾಟ್ ಇನ್ ದ ಫೋರ್ತ್ ಟೇಬಲ್. ನೋಡಿ, ಫೋರ್ತ್ ಟೇಬಲ್ ಇಲ್ಲ, ಅವಾಗಲೂ ನೀವು ಇದನ್ನ ಆರೋಮೆಟಿಕ್ ಕಾಂಪೌಂಡ್ ಅಂತ ಹೇಳ್ಬಹುದು. ಅಂಡ್ ಫಾರ್ಮುಲಾ ವೈಸ್ ನಾವು ಬರೀತೀವಿ ಅಂದಾಗ 14 minus 2, that is how much, 12. 12 by 4, that is 3. n value will be 3. ಹಾಗಾಗಿ ಈ ಒಂದು ಮಾಲಿಕ್ಯೂಲ್ ನೀವೇನನ್ಬೇಕು, ಆರೋಮೆಟಿಕ್ ಕಾಂಪೌಂಡ್ ಅನ್ಬೇಕು. ಇನಿಷಿಯಲಿ ನೀವು ಅಬ್ಸರ್ವ್ ಮಾಡುವಾಗ ಈ ಮಾಲಿಕ್ಯೂಲ್ ನ ನೋಡಿದಾಗ ಆಂಟಿ ಆರೋಮೆಟಿಕ್ ಅಂತ ಹೇಳ್ತೀವಿ. ಆ ಡಬಲ್ ಬಾಂಡ್ ನ ಕನ್ಸಿಡರ್ ಮಾಡಬಾರ್ದು. ಅದನ್ನ ಪರ್ಫೆಕ್ಟ್ ಆಗಿ ನೆನಪಲ್ಲಿ ಇಟ್ಕೊಳ್ಳಿ. ಸೊ ನಾವು ಇಟ್ಸ್ ಕಂಪ್ಲೀಟ್ ದ ಈ ಒಂದು ಹಕಲ್ ರೂಲ್ ನ ಯೂಸ್ ಮಾಡಿ. ಸೊ ಇಲ್ಲೊಂದು ಸ್ಟೇಟ್ಮೆಂಟ್ ಬರ್ದಿದ್ದೀನಿ, ಡಯಾಮ್ಯಾಗ್ನೆಟಿಕ್ ರಿಂಗ್ ಕರೆಂಟ್ ಅಂತ. ಈ ಪ್ರೋಟಾನ್ ಎನ್ಎಂಆರ್ ಸ್ಪೆಕ್ಟ್ರೋಸ್ಕೋಪಿನ ನಾವು ಅಪ್ರೋಚ್ ಮಾಡಿದಾಗ ನಾವು ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ನ ಅಪ್ರೋಚ್ ಮಾಡ್ತೀವಿ. ಆ ಮಾಲಿಕ್ಯೂಲ್ ಅಲ್ಲಿ ಒಂದು ಇಂಡ್ಯೂಸ್ಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಬರುತ್ತೆ. ಟೋಟಲಿ ಒಂದು ಎನ್ಎಂಆರ್ ಸ್ಪೆಕ್ಟ್ರೋಸ್ಕೋಪಿ ನಾವು ಡಿಸ್ಕಷನ್ ಮಾಡುವಾಗ ಅಪ್ಲೈಡ್ ಮ್ಯಾಗ್ನೆಟಿಕ್ ಮೂಮೆಂಟ್ ಅಂಡ್ ಇಂಡ್ಯೂಸ್ಡ್ ಮ್ಯಾಗ್ನೆಟಿಕ್ ಮೂಮೆಂಟ್ ಅವೆರಡು ಸಹ ರಿಪಲ್ ಆದ್ರೆ ಅದನ್ನ ನಾವು ಡಯಾಮ್ಯಾಗ್ನೆಟಿಕ್ ರಿಂಗ್ ಕರೆಂಟ್ ಅಂತ ಕರಿತೀವಿ. ಸೊ ಯಾಕೆ ಇಲ್ಲಿ ಡಯಾಮ್ಯಾಗ್ನೆಟಿಕ್ ರಿಂಗ್ ಕರೆಂಟ್ ಇರುತ್ತೆ ಅಂತ ಕೇಳಿದ್ರೆ, ಬಿಕಾಸ್ ಪೇರ್ಡ್ ಎಲೆಕ್ಟ್ರಾನ್ ಇರುತ್ತೆ. ಕ್ವಶನ್ ಬೇಕಾದ್ರೆ ಹೇಗೆ ಬೇಕಾದ್ರೂ ಕೇಳಬಹುದು ನಿಮಗೆ. ಸೊ ವೈ ಇಟ್ ಶೋಸ್ ಡಯಾಮ್ಯಾಗ್ನೆಟಿಕ್ ರಿಂಗ್ ಕರೆಂಟ್, ಬಿಕಾಸ್ ಇಟ್ ಹ್ಯಾವ್ ಪೇರ್ಡ್ ಎಲೆಕ್ಟ್ರಾನ್ಸ್. ಓಕೆ, ಸೊ ಇನ್ ವಾಟ್ ಕಂಡೀಷನ್ ಡಯಾಮ್ಯಾಗ್ನೆಟಿಕ್ ರಿಂಗ್ ಕರೆಂಟ್ ಎಕ್ಸಿಬಿಟ್ ಆಗುತ್ತೆ ಅಂತ ಕೇಳಿದ್ರೆ, ಅಪ್ಲೈಡ್ ಮ್ಯಾಗ್ನೆಟಿಕ್ ಮೂವ್ಮೆಂಟ್ಗೂ ಇಂಡ್ಯೂಸ್ ಆಗುವಂತ ಮ್ಯಾಗ್ನೆಟಿಕ್ ಮೂವ್ಮೆಂಟ್, ದಟ್ಸ್ ಯು ಜಸ್ಟ್ ಟೇಕ್ ದ ಬೆನ್ಝೀನ್ ರಿಂಗ್ ಆರೋಮೆಟಿಕ್ ಕಾಂಪೌಂಡ್. ಸೊ ಇಂಡ್ಯೂಸ್ಡ್ ಮ್ಯಾಗ್ನೆಟಿಕ್ ಮೂವ್ಮೆಂಟ್ ಮತ್ತೆ ಅಪ್ಲೈಡ್ ಮ್ಯಾಗ್ನೆಟಿಕ್ ಮೂವ್ಮೆಂಟ್ ಎರಡು ಸಹ ಏನಾಗ್ತಾ ಹೋಗುತ್ತೆ, ನಲ್ಲಿಫೈ ರಿಪಲ್ಷನ್ ಆಗ್ತಾ ಹೋಗುತ್ತೆ. ಹಾಗಾಗಿ ಡಯಾಮ್ಯಾಗ್ನೆಟಿಕ್ ರಿಂಗ್ ಕರೆಂಟ್ ಅಂತ ಹೇಳ್ತಾ ಹೋಗ್ತೀನಿ. ಸೊ ದೆನ್ C13 NMR ಸ್ಪೆಕ್ಟ್ರೋಸ್ಕೋಪಿ, C13 NMR ಸ್ಪೆಕ್ಟ್ರೋಸ್ಕೋಪಿ ಎಕ್ಸ್ಪ್ಲೈನ್ ಮಾಡುತ್ತೆ. ಸೊ while we have the fullerene molecules, not only fullerene molecules, even we have to take the graphite shows aromatic properties. fullerene molecule ಆಗಿರಬಹುದು ಅಥವಾ graphite molecule ಆಗಿರಬಹುದು, according to C13 NMR spectroscopy, so those are all aromatic compounds. Okay, so ಇದಿಷ್ಟು ಆದ ನಂತರ ಈ aromatic ಗೆ ರಿಲೇಶನ್ ನಾವು ನೋಡೋದಾದ್ರೆ, aromatic and resonance energy ಇದೆಯಾ? ರೆಸೊನೆನ್ಸ್ ಎನರ್ಜಿನ ಯಾವಾಗಲೂ ಯಾವ ಫಾರ್ಮ್ ಅಲ್ಲಿ ಕೊಟ್ಟಿರ್ತಾರೆ ಅಂದ್ರೆ ಕಿಲೋ ಕ್ಯಾಲರೀಸ್ ಅಲ್ಲಿ ಕೊಟ್ಟಿರ್ತಾರೆ. ಸೊ ಕಿಲೋ ಕ್ಯಾಲರೀಸ್ ಅಂತ ಅಂದ್ರೆ ಆ ಒಂದು ರೇಂಜ್ ಅಲ್ಲಿ ಆ ಎನರ್ಜಿ ಲೆವೆಲ್ ನ ಕೊಟ್ಟಿರ್ತಾರೆ. ವೈ if you have the aromaticity is directly proportional to resonance energy. ಆ ರೆಸೊನೆನ್ಸ್ ಎನರ್ಜಿನ ಯಾವಾಗಲೂ ಕಿಲೋ ಕ್ಯಾಲರಿ ಕೊಟ್ಟಿರ್ತಾರೆ, ನೀವು ಅದನ್ನ ಅಬ್ಸರ್ವ್ ಮಾಡಬೇಕು. ಎಲ್ಲಿ ಆ ಒಂದು ರೆಸೊನೆನ್ಸ್ ಎನರ್ಜಿ ಜಾಸ್ತಿ ಇರುತ್ತೋ ಅಲ್ಲಿ ಏನಾಗಿರುತ್ತೆ, aromaticity ಪ್ರಾಪರ್ಟಿನೂ ಸಹ ಜಾಸ್ತಿ ಇರುತ್ತೆ. ಅಂಡ್ that will be directly proportional to the stability. ಯಾವುದು ಹೈಯೆಸ್ಟ್ aromatic ಪ್ರಾಪರ್ಟಿ ಇರುತ್ತೋ ಅದಕ್ಕೆ ಇಟ್ ಬಿಕಮ್ಸ್ ಮೋರ್ ಸ್ಟೇಬಲ್ ಆಗಿರುತ್ತೆ ಅಂತ ಹೇಳ್ತಾರೆ. ಸೊ ಅಂಡ್ ಇಟ್ ಇಸ್ ಇನ್ವರ್ಸ್ಲಿ, ಇದಿಷ್ಟು ಸಹ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಪೊಟೆನ್ಷಿಯಲ್ ಎನರ್ಜಿ. ಅವ್ರು ಇನ್ ಟರ್ಮ್ಸ್ ಆಫ್ ಎನರ್ಜಿನ ಪೊಟೆನ್ಷಿಯಲ್ ಎನರ್ಜಿ ವೈಸ್ ಕೇಳಿದ್ರೆ,
ಪೊಟೆನ್ಷಿಯಲ್ ಎನರ್ಜಿನ ಕೊಟ್ಟು ನಿಮಗೆ ಕ್ವಶನ್ಸ್ ಗಳು ಕೇಳಿದಾಗ ನೀವೇನ್ ಮಾಡ್ಬೇಕಾಗುತ್ತೆ, ಸೊ ಸ್ಟೆಬಿಲಿಟಿನ ಐಡೆಂಟಿಫೈ ಮಾಡಬೇಕಾಗುತ್ತೆ. ಸೊ ಪ್ರತಿಯೊಂದು ಸಹ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಪೊಟೆನ್ಷಿಯಲ್ ಎನರ್ಜಿ. ಫೈನ್. ಸೊ ದಟ್ಸ್ ಅಬೌಟ್ ದ ಒನ್ ಆಫ್ ದ ರಿಲೇಷನ್. ನಾಟ್ ಓನ್ಲಿ ದಿಸ್ ರಿಲೇಷನ್, ಈ ಆರೋಮೆಟಿಕ್ ಕಾಂಪೌಂಡ್ಸ್ ಗಳು ಯಾವುದೇ ಆಗಿರಲಿ, ಸೊ ಎಂತ ರಿಯಾಕ್ಷನ್ ನೋಡುತ್ತೆ ಸಿಗುತ್ತೆ ಅಂತ ಅಂದ್ರೆ ದಟ್ ಈಸ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಗಳು ನಮಗೆ ಸಿಗ್ತಾ ಹೋಗುತ್ತೆ. ಎಂತ ರಿಯಾಕ್ಷನ್ ಸಿಗ್ತಾ ಹೋಗುತ್ತೆ? ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಗಳು ಈ ಒಂದು ಮಾಲಿಕ್ಯೂಲ್ ಆರೋಮೆಟಿಕ್ ಕಾಂಪೌಂಡ್ಸ್ ಗಳಲ್ಲಿ ಎಕ್ಸಿಬಿಟ್ ಆಗ್ತಾ ಹೋಗುತ್ತೆ. ಈ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಗಳು ಸೊ ಯಾವ ತರ ರಿಲೇಟ್ ಆಗುತ್ತೆ ಈ ಒಂದು ರೆಸೊನೆನ್ಸ್ ಎನರ್ಜಿಗಾಗಿರ್ಬೋದು ಅಂತ ಕೇಳಿದ್ರೆ, ರೆಸೊನೆನ್ಸ್ ಎನರ್ಜಿ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಗೆ ಆಪೋಸ್ ಆಗಿ ರೆಸೊನೆನ್ಸ್ ಎನರ್ಜಿಗಳಿರುತ್ತೆ. ಸೊ ಈ ರಿಲೇಷನ್ಸ್ ಗಳನ್ನು ಸಹ ನೀವು ನೆನಪಲ್ಲಿ ಇಟ್ಕೊಂಡಿರಿ, ಇಟ್ ವಿಲ್ ಬಿ ಹೆಲ್ಪ್ಫುಲ್. ಫೈನ್. ಸೊ ಇದು ಆರೋಮೆಟಿಕ್ ಪ್ರಾಪರ್ಟಿ ಇದೆ, ಡಯಾಮ್ಯಾಗ್ನೆಟಿಕ್ ಇನ್ ನೇಚರ್, ಡಯಾಮ್ಯಾಗ್ನೆಟಿಕ್ ರಿಂಗ್ ಕರೆಂಟ್ ಇದೆ, ಅಂಡ್ ಈ ಒಂದು ಪ್ರಾಪರ್ಟಿ ರಿಲೇಷನ್ ಇರೋದ್ರಿಂದ ಇಟ್ ಡಿಕಲರೈಸ್, ಇಟ್ ಕೆನಾಟ್ ಡಿಕಲರೈಸ್ Bayes reagent and bromine water. Okay, so it cannot decolorize the bromine water, and so it cannot decolorize Bayes reagent and bromine water. Okay, so these are all important content of the aromaticity. Aromaticity ಇಷ್ಟನ್ನೇ ನಾವು ಡಿಸ್ಕಷನ್ ಮಾಡಬೇಕಾಗುತ್ತೆ. ಫೈನ್. ಸೊ ಇದಿಷ್ಟು ಆದ ನಂತರ ಆರೋಮೆಟಿಕ್ ಅಲ್ಲಿ ನಿಮಗೆ ಇಷ್ಟಿದ್ರೆ ಸಾಕು, ಇಷ್ಟನ್ನು ಐಡೆಂಟಿಫೈ ಮಾಡಬಹುದು. ನಾವು ವಿ ಹ್ಯಾವ್ ಟು ಫೋಕಸ್ ದ ಆಂಟಿ ಆರೋಮೆಟಿಕ್ ಗ್ರೂಪ್, ಆಂಟಿ ಆರೋಮೆಟಿಸಿಟಿ ಅಥವಾ ಆರೋಮೆಟಿಕ್ ಕಾಂಪೌಂಡ್. ಆಂಟಿ ಆರೋಮೆಟಿಕ್ ಕಾಂಪೌಂಡ್ ಇಟ್ ಇಸ್ ಆಲ್ಮೋಸ್ಟ್ ಸಿಮಿಲರ್ ಟು ದ ಆರೋಮೆಟಿಸಿಟಿ. ಏನ್ ಚೇಂಜಸ್ ಅನ್ನೋದನ್ನ ಇಲ್ಲೇ ನಾನು ರೆಪ್ರೆಸೆಂಟೇಷನ್ ಮಾಡ್ತಾ ಹೋಗ್ತೀನಿ. ಸೊ ಫಸ್ಟ್ ಒನ್, ಇಟ್ ಶುಡ್ ಹ್ಯಾವ್ ಸೈಕ್ಲಿಕ್ ಕಾಂಪೌಂಡ್, ದಟ್ಸ್ ಅ ಕಂಡೀಷನ್, and it should be planar, and it should be sp2 or it may be sp hybridization. ಯಾವ್ದ್ರಲ್ಲಿ? anti aromatic compounds ಅಲ್ಲಿ. Okay, so we just look at the anti aromatic compound. Yes, cyclic compound ಇರಬೇಕು, planar molecules ಗಳು ಇರಬೇಕು, sp2 hybridization ಇರಬೇಕು, delocalization of pi electron. ಇದಿಷ್ಟು ಸಹ ಈಸಿಯಾಗಿ ಕ್ಯಾರಿ ಆಗುತ್ತೆ. What about the Huckel rule? Huckel rule is 4n plus 2 ಅಲ್ಲ, 4n equals to pi electron ಆಗಿರುತ್ತೆ. Then odd number of pi electron ಇರಲ್ಲ, even number of pi electron ಇರುತ್ತೆ. Next, it's not in the fourth table ಅಂತ ನಾವು aromaticity ಹೇಳಿದ್ವಿ. ಇಲ್ಲಿ ಏನು ಹೇಳಬೇಕು? The pi electrons present in the fourth table. That's it. So ಇದಿಷ್ಟನ್ನ ಫಾಲೋ ಅಪ್ ಮಾಡಿದ್ರೆ ಅದನ್ನ ನಾವು Huckel rule ಅಂತ ಕರೀತಾ ಹೋಗ್ತೀವಿ. Next, ಡಯಾಮ್ಯಾಗ್ನೆಟಿಕ್ ರಿಂಗ್ ಕರೆಂಟ್ ನ ನೀವು ಆರೋಮೆಟಿಸಿಟಿಲಿ ನೀವು ಅಬ್ಸರ್ವ್ ಮಾಡ್ತೀವಿ. ಇಲ್ಲೇನ್ ಮಾಡ್ತೀವಿ? ಆಂಟಿ ಆರೋಮೆಟಿಕ್ ಕಾಂಪೌಂಡ್ಸ್ ಗಳಲ್ಲಿ ದಟ್ ಈಸ್ ಪ್ಯಾರಾಮ್ಯಾಗ್ನೆಟಿಕ್ ರಿಂಗ್ ಕರೆಂಟ್ ನ ನಾವು ಅಬ್ಸರ್ವ್ ಮಾಡ್ತಾ ಹೋಗ್ತೀವಿ. ಯಾಕೆ ಪ್ಯಾರಾಮ್ಯಾಗ್ನೆಟಿಕ್ ರಿಂಗ್ ಕರೆಂಟ್ NMR ಸ್ಪೆಕ್ಟ್ರೋಸ್ಕೋಪಿಲಿ ಎಕ್ಸಿಬಿಟ್ ಆಗುತ್ತೆ ಅಂತ ಕೇಳಿದ್ರೆ, ಬಿಕಾಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ಈ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಗಳು ಇರೋದ್ರಿಂದ ಸೊ ದಿಸ್ ಆಂಟಿ ಆರೋಮೆಟಿಕ್ ಕಾಂಪೌಂಡ್ಸ್ ಎಕ್ಸಿಬಿಟ್ ಆಸ್ ಎ ಪ್ಯಾರಾಮ್ಯಾಗ್ನೆಟಿಕ್ ರಿಂಗ್ ಕರೆಂಟ್ ಆಗಿ ಎಕ್ಸಿಬಿಟ್ ಆಗ್ತಾ ಹೋಗುತ್ತೆ. ಸೊ C13 NMR ಇದರಲ್ಲಿ ಯಾವುದೋ ಅವಶ್ಯಕತೆಗಳಿಲ್ಲ. ಫುಲ್ಲಿ ರಿಂಗ್ ಮಾಲಿಕ್ಯೂಲ್ ಗ್ರಾಫೈಟ್ ಆಲ್ರೆಡಿ ಅದರಲ್ಲಿ ನಾವು ಡಿಸ್ಕಷನ್ ಮಾಡಿದೀವಿ. ಸೊ NMR ರೆಪ್ರೆಸೆಂಟೇಷನ್ ಒಂದು ಸ್ಪೆಸಿಫೈಡ್ ಮಾಲಿಕ್ಯೂಲ್ಸ್ ಗಳಲ್ಲಿ ಆದರೆ ಯಾವುದು ರೆಪ್ರೆಸೆಂಟೇಷನ್ ಆಗಿದೆ. ನೆಕ್ಸ್ಟ್, ಆರೋಮೆಟಿಸಿಟಿ ಇದ್ರದ್ದು ಯಾವುದು ಪ್ರಾಪರ್ಟೀಸ್ ಗಳು ಬೇಡ, ಈ ರಿಲೇಷನ್ಸ್ ಗಳದ ಅವಶ್ಯಕತೆನೂ ಇಲ್ಲ. ಬಟ್ ಯಾವ ರಿಯಾಕ್ಷನ್ಸ್ ಗಳು ನಡೆಯುತ್ತೆ ಅನ್ನೋದು ಬೇಕಾಗುತ್ತೆ. ಓಕೆ, ಸೊ ದಟ್ ಈಸ್ ಪ್ರೀವಿಯಸ್ ನಾವು ಆರೋಮೆಟಿಕ್ ಕಾಂಪೌಂಡ್ಸ್ ಅಂತ ಅಂದಾಗ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ನಾವು ಅಬ್ಸರ್ವ್ ಮಾಡಿದ್ವಿ. ಇಲ್ಲಿ ಅಡಿಷನ್ ರಿಯಾಕ್ಷನ್ ನಾವು ನೋಡ್ತಾ ಹೋಗ್ತೀವಿ. ದಟ್ ಈಸ್ ಅಡಿಷನ್ ರಿಯಾಕ್ಷನ್. ಓಕೆ, ಸೊ ಅಡಿಷನ್ ರಿಯಾಕ್ಷನ್ ಗಳು ಮೇಜರ್ ಆಗಿ ಈ ಒಂದು ಆಂಟಿ ಆರೋಮೆಟಿಕ್ ಕಾಂಪೌಂಡ್ಸ್ ಗಳಲ್ಲಿ ನಾವು ಅಬ್ಸರ್ವ್ ಮಾಡ್ತಾ ಹೋಗ್ತೀವಿ. ಎಕ್ಸಾಂಪಲ್ಸ್ ಗಳು ಯಾವುದು ಅಂತ ಕೇಳಿದ್ರೆ, ಲುಕ್ ಹಿಯರ್, ದಿಸ್ ಇಸ್ ಸೈಕ್ಲೋಬ್ಯೂಟಾಡೈಯೀನ್ ಅಂತ ಕರಿತೀವಿ. ಇದನ್ನ ನಾವು 4n equals to pi electrons, right? So even number of pi bond ಇದೆಯಾ? cyclic molecule,
ಈವನ್ ನಂಬರ್ ಆಫ್ ಪೈ ಬಾಂಡ್, ಇಟ್ ಇಸ್ ಎ ಆಂಟಿ ಆರೋಮೆಟಿಕ್. ಡೈರೆಕ್ಟ್ ಆಗಿ ಬರೀಬಹುದು, ಅಥವಾ ನಾವು ಫಾರ್ಮುಲಾ ಹಕಲ್ ರೂಲ್ ಅಲ್ಲೇ ಅಪ್ಲೈ ಮಾಡ್ತೀವಿ ಅಂತಂದ್ರೆ 4n equals to pi electron is 2 to 4. So n equals to how much? That is 4 by 4. Okay, so ಇಲ್ಲೇನಾಗ್ತಾ ಹೋಗುತ್ತೆ 4 by 4 ಹೀಗಾಗಲ್ಲ, 2 pi electrons and 2 pi electrons. So here there is a n equals to how much? 4 get cancel, n equals to 1. ಸೊ ಏನಾಗಿರ್ಬೇಕು, ಎನ್ ವ್ಯಾಲ್ಯೂ ಇಂಟೀಜರ್ ಆಗಿರ್ಬೇಕು. ಇಂಟೀಜರ್ ವ್ಯಾಲ್ಯೂ ನಮಗೆ ಸಿಕ್ಕಿದೆ ಯಾವಾಗ 4n ರೂಲ್ ನ ಅಪ್ಲೈ ಮಾಡಿದಾಗ, ನಾಟ್ 4n plus 2. 4n plus 2 ಮಾಡೋದು ಆರೋಮೆಟಿಕ್ ಪ್ರಾಪರ್ಟಿ ಅಥವಾ ಆರೋಮೆಟಿಕ್ ಕಾಂಪೌಂಡ್ಸ್ ಗಳನ್ನ ಐಡೆಂಟಿಫೈ ಮಾಡುವಾಗ ಇಲ್ಲಿ ನೀವು ಯಾವ್ದನ್ನ ಐಡೆಂಟಿಫೈ ಮಾಡಬೇಕು, 4n ರೂಲ್ ನ ಅಬ್ಸರ್ವ್ ಮಾಡಬೇಕು. ಆ ರೂಲ್ ಪ್ರಕಾರ ಸೊ ಇಲ್ಲಿ ಇಂಟೀಜರ್ ವ್ಯಾಲ್ಯೂ ಬಂತು ಅಂದ್ರೆ ದಟ್ಸ್ ಇಟ್. ಸೊ ಈಗ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ ನೋಡಿ, ಎಸ್. ಸೊ ಈ ತರ ಒಂದು ಮಾಲಿಕ್ಯೂಲ್ ಇರುತ್ತೆ, ಇದರದ್ದು ಆರೋಮೆಟಿಸಿಟಿ ಪ್ರಾಪರ್ಟಿ ಯಾವುದು ಅಂತ ಅಂದಾಗ, ಇನಿಷಿಯಲಿ ನಾವು ಇದನ್ನು ಅಬ್ಸರ್ವ್ ಮಾಡಿದಾಗ 1 2 3 ಪೈ ಬಾಂಡ್ ಇದೆ, ಹಾಗಾಗಿ ಇಟ್ ಇಸ್ ಎ ಆಡ್ ನಂಬರ್ ಆಫ್ ಪೈ ಎಲೆಕ್ಟ್ರಾನ್ ಅಂಡ್ ಸೊ ದಟ್ ಶುಡ್ ಬಿ ಆರೋಮೆಟಿಕ್ ಇನ್ ನೇಚರ್ ಅಂತ ಹೇಳ್ತೀವಿ. ಬಟ್ ವಿ ಶುಡ್ ನೋಟಿಸ್ ದಟ್ when ಹೆಟೆರೋಸೈಕ್ಲಿಕ್ ಆಟಮ್ಸ್ ಗಳ ಅಥವಾ ಮಾಲಿಕ್ಯೂಲ್ಸ್ ಗಳು ಇತ್ತು ಅಂತ ಅಂದಾಗ, ಸೊ ಅವಾಗ ಏನ್ ಮಾಡಬೇಕು, ಅದರಲ್ಲಿರೋ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಗಳ ಬಗ್ಗೆ ನಾವು ಫೋಕಸ್ ಮಾಡಬೇಕಾಗುತ್ತೆ. ಇಲ್ಲಿ 2 2 2 6 ಆಯ್ತು, ಈ ಲೋನ್ ಪೇರ್ ಅನ್ನು ಪೈ ಎಲೆಕ್ಟ್ರಾನ್ ಅಂತ ತಗೋಬೇಕಾಗುತ್ತೆ, ಟೋಟಲಿ 8 electrons. So now we have to focus 4n equals to 8, n equals to 8 by 4, that will be cancelled, n equals to 2. So ಹಾಗಾಗಿ it follow the 4n rule, hence it is a anti-aromatic compounds. So ಇದು anti-aromatic compound and ಇದು ಸಹ anti-aromatic compound. Now we have to look the non-aromatic compounds. Non-aromatic compounds ಅಂದ್ರೆ ಏನು, ಅದು ಹೇಗಿರುತ್ತೆ ಅನ್ನೋದನ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ. So non-aromatic compounds. ಸೊ ಇಲ್ಲಿ ಯಾವುದೇ ತರ ರೂಲ್ಸ್ ಗಳನ್ನ ನೀವು ಅಪ್ಲೈ ಮಾಡೋ ಅವಶ್ಯಕತೆಗಳಿಲ್ಲ. ಓಕೆ, ಸೊ ಡೈರೆಕ್ಟ್ ಆಗಿ ನೀವು ಅಬ್ಸರ್ವ್ ಮಾಡ್ತಾ ಹೋಗಬಹುದು. non-aromatic compounds. non-aromatic compounds ಅಂತ ಅಂದಾಗ ಅದು ಸೈಕ್ಲಿಕ್ ಆಗಿರಬಹುದು ಅಥವಾ ಅಸೈಕ್ಲಿಕ್ ಆಗೂ ಸಹ ಆಗಿರಬಹುದು. ಓಕೆ, ಸೊ ಅಂಡ್ there is no complete delocalization. So conjugation ಕಂಪ್ಲೀಟ್ ಆಗಿರಲ್ಲ, ಆಲ್ಟರ್ನೇಟಿವ್ ಸಿಂಗಲ್ ಅಂಡ್ ಡಬಲ್ ಬಾಂಡ್ ಕಂಟಿನ್ಯೂ ಆಗಿರಲ್ಲ. ಸೊ ಹಾಗಾಗಿ there is no complete delocalization. ಡಿಲೋಕಲೈಸೇಷನ್ ಕಂಪ್ಲೀಟ್ ಆಗಿರಲ್ಲ. ಅಂಡ್ ರಿಯಾಕ್ಷನ್ಸ್ ಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡಬೇಕು ಅಂತ ಅಂದ್ರೆ, ಇಲ್ಲಿ ದ ರಿಯಾಕ್ಷನ್ ಇಸ್ ಆಲ್ಮೋಸ್ಟ್ ಸಿಮಿಲರ್ ಟು ಆಲ್ಕೀನ್. ಈ ಆಲ್ಕೀನ್ ಅಲ್ಲಿ ಏನ್ ರಿಯಾಕ್ಷನ್ಸ್ ಗಳನ್ನ ನೋಡ್ತೀವೋ ಅದೇ ಸೇಮ್ ಕೈಂಡ್ ಆಫ್ ರಿಯಾಕ್ಷನ್ಸ್ ಗಳನ್ನ ನಾವು ನಾನ್ ಆರೋಮೆಟಿಕ್ ಅಲ್ಲೂ ನೋಡಬಹುದು. 4n plus 2 ಆದ್ರೆ ದಟ್ ಇಸ್ ಆರೋಮೆಟಿಕ್, 4n ಆದ್ರೆ ದಟ್ ಇಸ್ ಆಂಟಿ ಆರೋಮೆಟಿಕ್. ಇಲ್ಲಿ ಯಾವುದೇ ತರ ರೂಲ್ಸ್ ಗಳಿಲ್ಲ. ಓಕೆ, ಸೊ ಡೈರೆಕ್ಟ್ ಆಗಿ ನಾವೇನ್ ಮಾಡ್ತಾ ಹೋಗಬೇಕು, ಡಿಲೋಕಲೈಸೇಷನ್ ಕಂಪ್ಲೀಟ್ ಆಗಿದೆಯಾ. ಓಕೆ, ಸೊ ಸಮ್ ಟೈಮ್ಸ್ ಸೈಕ್ಲಿಕ್ ಪಕ್ಕದಲ್ಲಿ ಆಲಿಫ್ಯಾಟಿಕ್ ಗ್ರೂಪ್ಗಳಿರುತ್ತೆ, ಅದನ್ನ ನಾವು ಐಡೆಂಟಿಫೈ ಮಾಡಿಬಿಟ್ಟು ಈಸಿಯಾಗಿ ನಾನ್ ಆರೋಮೆಟಿಕ್ ಗ್ರೂಪ್ಗಳನ್ನ ಈಸಿಯಾಗಿ ಐಡೆಂಟಿಫೈ ಮಾಡಬಹುದು. ಬಟ್ ಸ್ಪೆಷಲ್ ಕಂಡೀಷನ್ ಯಾವುದು ಅಂತ ಕೇಳಿದ್ರೆ ನೋಡಿ, ದಿಸ್ ಇಸ್ ದ ಸ್ಪೆಷಲ್ ಕಂಡೀಷನ್. ಈ ಒಂದು ಮಾಲಿಕ್ಯೂಲ್ ನ ನೋಡ್ತಾ ಇದ್ದ ಹಾಗೆ ನಮಗೆ ಥಾಟ್ ಅಲ್ಲಿ ಬರೋದೇನು, 2 4 6 8 ಪೈ ಎಲೆಕ್ಟ್ರಾನ್ಸ್ ಇದೆ. ಇಟ್ ಇಸ್ ಇನ್ ದ ಫೋರ್ತ್ ಟೇಬಲ್. 1 2 3 4 ಈವನ್ ನಂಬರ್ ಆಫ್ ಪೈ ಬಾಂಡ್ ಇದೆ. ಹೆನ್ಸ್ ವಿ ಸೇ ಇಟ್ ಇಸ್ ಎ ಆಂಟಿ ಆರೋಮೆಟಿಕ್ ಕಾಂಪೌಂಡ್ಸ್. ಡೈರೆಕ್ಟ್ ಆಗಿ ನಾವು ಹೇಳ್ಬಿಡ್ತೀವಿ. ಸೊ ದಿಸ್ ಆರ್ ಆಲ್ ಎಕ್ಸೆಪ್ಷನಲ್ ಕೇಸಸ್. ಈ ಒಂದು ಸೈಕ್ಲೋಆಕ್ಟಾ ಟೆಟ್ರಾಯಿನ್ ಮಾಲಿಕ್ಯೂಲ್, ಇಟ್ ಇಸ್ ವಾಟ್, ಸೈಕ್ಲೋಆಕ್ಟಾ ಟೆಟ್ರಾಯಿನ್ ಮಾಲಿಕ್ಯೂಲ್, ಆರ್ ಯು ಕ್ಯಾನ್ ಸೇ ಇಟ್ ಇಸ್ ಎ 8 annuline. It is what, 8 annuline. I will tell you what is annuline. Okay, so annuline ಆಮೇಲೆ ಡಿಸ್ಕಷನ್ ಮಾಡೋಣಂತೆ. ಈಗ ನಾನು ಜನರಲ್ ಆಗಿ ಹೇಳಿರ್ತೀನಿ 8 annuline ಅಂತ. ಸೊ ಇದನ್ನ ನಾವು ಆಂಟಿ ಆರೋಮೆಟಿಕ್ ಅಂತ ನಾವು ಪರ್ಫೆಕ್ಟ್ ಆಗಿ ಬರೆದ್ಬಿಡ್ತೀವಿ. ಸೊ ಆಂಟಿ ಆರೋಮೆಟಿಕ್ ಪ್ರಾಪರ್ಟಿನ ನಾವು ಓದುವಾಗ ಪ್ಲೆನಾರಿಟಿ ಅನ್ನೋದನ್ನ ನಾವು ಡಿಸ್ಕಷನ್ ಮಾಡಿದ್ವಿ. ಬಟ್ ಈ ಮಾಲಿಕ್ಯೂಲ್ ಅಲ್ಲಿ ಪ್ಲೆನಾರಿಟಿ ಇರಲ್ಲ. ಇದು ಯಾವ ಫಾರ್ಮ್ ಅಲ್ಲಿ ಎಕ್ಸಿಬಿಟ್ ಆಗುತ್ತೆ ಅಂತ ಅಂದ್ರೆ, ಸೊ ದಟ್ ವಿಲ್ ಬಿ ಇನ್ ದ ಬೋರ್ಡ್ ಫಾರ್ಮ್.
ನೋಡಿ ಬೋಟ್ ಫಾರ್ಮ್ ಅಲ್ಲಿ ಈ ಒಂದು ಮಾಲಿಕ್ಯೂಲ್ ಬೋಟ್ ಫಾರ್ಮ್ ಅಲ್ಲಿ ಇರುತ್ತೆ. ಇಟ್ಸ್ ನಾಟ್ ಇನ್ ದ ಪ್ಲೇನ್. ಸೊ ಇದು ಪ್ಲೇನ್ ಇಲ್ಲ ಅನ್ನೋದ್ರಿಂದ ಇಟ್ ಇಸ್ ನಾಟ್ ಇನ್ ದ ಪ್ಲೇನಾರ್ ಆಗಿಲ್ಲ ಅಂತಿರೋದ್ರಿಂದ ಸೊ ಇದನ್ನ ನಾವು ಆಂಟಿ ಆರೋಮೆಟಿಕ್ ಅಂತ ಕನ್ಸಿಡರೇಷನ್ ಮಾಡಕ್ಕಾಗಲ್ಲ. ಇಟ್ ಇಸ್ ಎ ನಾನ್ ಆರೋಮೆಟಿಕ್ ಕಾಂಪೌಂಡ್ಸ್. ಇಟ್ ಇಸ್ ವಾಟ್ ನಾನ್ ಆರೋಮೆಟಿಕ್ ಕಾಂಪೌಂಡ್. ಯಾಕೆ? ಬಿಕಾಸ್ ಆಫ್ ಇಟ್ ಇಸ್ ಇನ್ ದ ಬೋಟ್ ಫಾರ್ಮ್. ಇಟ್ಸ್ ನಾಟ್ ಎ ಪ್ಲೇನಾರ್. ಸೊ ಆರೋಮೆಟಿಕ್ ಆಗಿರ್ಬೋದು ಅಥವಾ ಆಂಟಿ ಆರೋಮೆಟಿಕ್ ಆಗಿರ್ಬೋದು, ಎರಡರಲ್ಲೂ ಸಹ ಪ್ಲೇನಾರಿಟಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಪ್ಲೇನಾರಿಟಿ ಇರಲೇಬೇಕಾಗುತ್ತೆ. ಬಟ್ ಇಲ್ಲಿ ಯಾವುದು ಸಹ ನಾವು ಪ್ಲೇನಾರಿಟಿನ ಅಬ್ಸರ್ವ್ ಮಾಡೋಕ್ಕೆ ಆಗೋದಿಲ್ಲ. ಫೈನ್. ದಿಸ್ ಇಸ್ ಅಬೌಟ್ ದ ನಾನ್ ಆರೋಮೆಟಿಕ್ ಕಾಂಪೌಂಡ್. ವೆರಿ ಸಿಂಪಲ್ ಆಗಿ ಹೇಳೋದು. ಮತ್ತೆ ಕಂಪ್ಲೀಟ್ ಡಿಲೋಕಲೈಸೇಷನ್ ಇರಬಾರ್ದು. ಸೇ ಇಟ್ ಇಸ್ ಎ ಒನ್ ಆಫ್ ದ ಮಾಲಿಕ್ಯೂಲ್ ನ ಹೀಗೆ ಬರೀತೀನಿ ಅಂದ್ರೆ ಎಸ್. ಸೊ ವಾಟ್ ಕೈಂಡ್ ಆಫ್ ದ ಮಾಲಿಕ್ಯೂಲ್ ಇಟ್ ಈಸ್? So is it aromatic, anti-aromatic? Andre it is a non-aromatic. Why? Because of there is no complete delocalizations of pi electrons. Right? Yes. So now we have to look at the non-aromatic is over. So that is the third one. So ಈಗ ನಾವು homo-aromatic ನ ಡಿಸ್ಕಷನ್ ಮಾಡೋಣ. Homo-aromatic compounds. ಸೊ ಈ ಹೋಮೋ-aromatic compounds ಅಂತ ಅಂದಾಗ ಇಲ್ಲಿ ಒಂದೇ ಒಂದನ್ನು ಅಬ್ಸರ್ವ್ ಮಾಡಬೇಕು ನೀವು. ಆರೋಮೆಟಿಕ್ ಕಾಂಪೌಂಡ್ಸ್ ಆ ವರ್ಡ್ ಅಲ್ಲೇ ಹೇಳ್ತಾ ಇದೆ ಆರೋಮೆಟಿಕ್ ಕಾಂಪೌಂಡ್. ಬಟ್ ಹೋಮೋ ಅನ್ನೋ ಒಂದು ವರ್ಡ್ ಏನು ಅಂತ ಅಂದ್ರೆ ಬೈ ಪಾಸಿಂಗ್ sp3 ಹೈಬ್ರಿಡೈಸ್ಡ್ ಕಾರ್ಬನ್. ಫೈನ್. ಸೊ ಇಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಏನು ದ ಕಾಂಪೌಂಡ್ ವಿಚ್ ಕಂಟೈನ್ಸ್ ಒನ್ ಆರ್ ಮೋರ್ sp3 ಹೈಬ್ರಿಡೈಸ್ಡ್ ಕಾರ್ಬನ್. ಅಷ್ಟೇ. ಆ ಒಂದು ಮಾಲಿಕ್ಯೂಲ್ ಅಲ್ಲಿ sp3 ಹೈಬ್ರಿಡೈಸ್ಡ್ ಕಾರ್ಬನ್ ಇರುತ್ತೆ. ಅದನ್ನ ನಾವೇನಂತ ಕರಿತೀವಿ? ಹೋಮೋ ಆರೋಮೆಟಿಕ್ ಕಾಂಪೌಂಡ್ ಅಂತ ಕರಿತೀವಿ. ಓಕೆ. ಸೊ ಈ ಹೋಮೋ ಆರೋಮೆಟಿಕ್ ಕಾಂಪೌಂಡ್ ನ ಹೀಗೆ ಹೇಳ್ಬೋದು. ಅಥವಾ ಡಿಲೋಕಲೈಸೇಷನ್ ಏನಾಗುತ್ತೆ ಅಂತ ಕೇಳಿದ್ರೆ ಡಿಲೋಕಲೈಸೇಷನ್ ಬೈಪಾಸಿಂಗ್, ಈ ವರ್ಡ್ ತುಂಬಾ ಇಂಪಾರ್ಟೆಂಟ್, ಬೈಪಾಸಿಂಗ್ sp3 ಹೈಬ್ರಿಡೈಸ್ಡ್ ಕಾರ್ಬನ್. ದಟ್ಸ್ ಇಟ್. ಒಂದು sp3 ಹೈಬ್ರಿಡೈಸ್ಡ್ ಕಾರ್ಬನ್ ನ ಬಿಟ್ಟು ಡಿಲೋಕಲೈಸೇಷನ್ ಆಗುತ್ತೆ ಅಂತ ಅಂದ್ರೆ ಅದನ್ನ ನಾವೇನಂತ ಕರಿತೀವಿ? ಹೋಮೋ ಆರೋಮೆಟಿಕ್ ಕಾಂಪೌಂಡ್ಸ್ ಅಂತ ಕರಿತೀವಿ. ಈ ಹೋಮೋ ಆರೋಮೆಟಿಕ್ ಕಾಂಪೌಂಡ್ಸ್ ಗೆ ಒಂದು ಒಳ್ಳೆ ಎಕ್ಸಾಂಪಲ್ ಹೇಳಬೇಕು ಅಂದ್ರೆ ಸೊ ಅದನ್ನೇ ನಾನು ತಗೊಂತೀನಿ. ಸೊ ಈ ಒಂದು ನಾನ್ ಆರೋಮೆಟಿಕ್ ಕಾಂಪೌಂಡ್ಸ್ ನ ತಗೊಂಡು ಅಥವಾ ನಿಮಗೆ ಹೀಗೂ ಕೇಳ್ಬೋದು, ನಾನ್ ಆರೋಮೆಟಿಕ್ ಕಾಂಪೌಂಡ್ಸ್ ನ ಹೇಗೆ ಆರೋಮೆಟಿಕ್ ಆಗಿ ಕನ್ವರ್ಟ್ ಮಾಡ್ತೀರಾ ಅಂತಾನು ಸಹ ಕೇಳ್ಬೋದು. ಸೊ ಈ ಗ್ರೂಪಿಗೆ ನಾನು ಏನ್ ಮಾಡ್ತೀನಿ? ಸಲ್ಫ್ಯೂರಿಕ್ ಆಸಿಡ್ ಅನ್ನ ಟ್ರೀಟ್ ಮಾಡ್ತೀನಿ. ಸೊ ಅಂದ್ರೆ ಏನು? ಅಡಿಷನ್ ಆಫ್ H ಪ್ಲಸ್, ಪ್ರೋಟೋನೇಷನ್ ಆಗ್ತಾ ಇದೆ. ಸೊ ಪೈ ಬಾಂಡ್ ಇಟ್ ಇಸ್ ಎ ನ್ಯೂಕ್ಲಿಯೋಫೈಲ್. ಪೈ ಬಾಂಡ್ ಅಂದ್ರೆ ಇಟ್ ಇಸ್ ಎ ನ್ಯೂಕ್ಲಿಯೋಫೈಲ್. H ಪ್ಲಸ್ ಇಟ್ ಇಸ್ ಎ ಎಲೆಕ್ಟ್ರೋಫೈಲ್. ಎಲೆಕ್ಟ್ರೋಫೈಲ್ ಅಟ್ಯಾಕ್ ಆಗುತ್ತೆ, ಅಡಿಷನ್ ರಿಯಾಕ್ಷನ್ ಆಗುತ್ತೆ. ದ ಪೈ ಬಾಂಡ್ ಅಟ್ಯಾಕ್ ಟು H ಪ್ಲಸ್. ಸೊ ವಾಟ್ ಹ್ಯಾಪನ್ಸ್? ಹೀಗಿದೆ ಪೈ ಬಾಂಡ್ ಇದೆ. ಈಗ ಈ ಕಾರ್ಬನ್ ಈ H ಪ್ಲಸ್ ನ ರಿಸೀವ್ ಮಾಡಿದೆ ಅನ್ನೋದಾದ್ರೆ ಆಲ್ರೆಡಿ ಇಲ್ಲೊಂದು H ಇತ್ತು, ಈಗ ಅಡಿಷನ್ ಆಗಿದ್ದು H ಇಲ್ಲಿದೆ. ಈ ಪೈ ಬಾಂಡ್ ಇಲ್ಲಿದ್ದ ಎಲೆಕ್ಟ್ರಾನ್ ಲಾಸ್ ಆಗಿದೆ, ರೈಟ್? ಸೊ ಈ ಪೈ ಬಾಂಡ್ ಈ ಕಡೆ ಶಿಫ್ಟ್ ಆಗಿ ಇಲ್ಲಿ H ಪ್ಲಸ್ ಆಗಿರೋದ್ರಿಂದ ಈ ಕಾರ್ಬನ್ ಗೆ ಎಲೆಕ್ಟ್ರಾನ್ ಏನಾಗಿದೆ? ಲಾಸ್ ಆಗಿದ್ರೆ ಸೊ ದೇರ್ ಇಸ್ ಎ ಪಾಸಿಟಿವ್ ಚಾರ್ಜ್, ರೈಟ್? ಸೊ ನಾವ್ ವಿ ಹ್ಯಾವ್ ಟು ಫೋಕಸ್ sp2 ಹೈಬ್ರಿಡೈಸ್ಡ್ ಕಾರ್ಬನ್ ಎಲ್ಲಿದೆ, sp3 ಹೈಬ್ರಿಡೈಸ್ಡ್ ಕಾರ್ಬನ್ ಎಲ್ಲಿದೆ ಅಂತ. ಸೊ ಇಲ್ಲೆಲ್ಲ ಡಬಲ್ ಬಾಂಡ್ ಇತ್ತು ಅಂತಂದ್ರೆ ದಟ್ಸ್ sp2 hybridized carbon. What about the carbocation? Always the carbocation is the sp2 hybridized carbon. So illu saha sp2 hybridized carbon aitu. What about this one? This is sp3 hybridized carbon. In ulididella enagide sp2 hybridized carbon. Those are all in the planar. ಬಟ್ ಈ ಒಂದು ಕಾರ್ಬನ್ ಮಾತ್ರ ಏನಾಗಿರುತ್ತೆ? sp3 ಹೈಬ್ರಿಡೈಸ್ಡ್ ಕಾರ್ಬನ್ ಆಗಿರುತ್ತೆ. ಆ sp3 ಹೈಬ್ರಿಡೈಸ್ಡ್ ಕಾರ್ಬನ್ ಏನಾಗಿರುತ್ತೆ? ಆ ಪ್ಲೇನ್ ಇಂದ ಎಬೋ ದ ಪ್ಲೇನ್ ಅಲ್ಲಿ ಆ sp3 ಹೈಬ್ರಿಡೈಸ್ಡ್ ಕಾರ್ಬನ್ ನ ನಾವು ನೋಡ್ತಾ ಹೋಗ್ಬೋದು. ಫೈನ್. ಸೊ ದಟ್ಸ್ ಅಬೌಟ್ ದ ಹೋಮೋ ಆರೋಮೆಟಿಕ್ ಕಾಂಪೌಂಡ್. ದಟ್ಸ್ ಇಟ್. ವೆರಿ ಸಿಂಪಲ್. ಹೋಮೋ ಆರೋಮೆಟಿಕ್ ಕಾಂಪೌಂಡ್ ಅಂದ್ರೆ ಇದೇ ತರ ಯಾವ್ದಾದ್ರು ಒಂದು sp3 ಹೈಬ್ರಿಡೈಸ್ಡ್ ಕಾರ್ಬನ್ ಬ್ರಿಡ್ಜ್ ಆಗಿರುತ್ತೆ ಅಥವಾ ಜಾಯಿನ್ ಆಗಿರುತ್ತೆ. ನಾವೇನ್ ಮಾಡಬೇಕು? ಡಿಲೋಕಲೈಸೇಷನ್ ಮಾಡುವಾಗ ಈ ಕಾರ್ಬನ್ ನ ಬಿಟ್ಟು ನಾವು ಡಿಲೋಕಲೈಸೇಷನ್ ಮಾಡ್ತೀವಿ ಬೈ ಪಾಸಿಂಗ್ ದ ಡಿಲೋಕಲೈಸೇಷನ್. ಅಂಡ್ ಯು ಹ್ಯಾವ್ ಟು ಕೌಂಟ್ ದ ನಂಬರ್ ಆಫ್ ಪೈ ಎಲೆಕ್ಟ್ರಾನ್ಸ್. 1 2 3 pi bond aromatic because odd number of pi bonds. And so pi electron is how much? 6. It is not in the fourth table, so hagagi it is a aromatic compound. So that's over the homo aromatic compound. Now we have to focus the quasi aromatic compounds. So quasi aromatic compounds.
ಸೊ ಇದೊಂಚೂರು ಡಿಫ್ರೆಂಟ್ ಆಗಿರುತ್ತೆ, ಬಟ್ ಸೇಮೇ, ಬಟ್ ಈಸಿಯಾಗಿ ನೀವು ಐಡೆಂಟಿಫೈ ಮಾಡ್ತೀರಾ ಆರೋಮೆಟಿಕ್ ಆಂಟಿ ಆರೋಮೆಟಿಕ್. ಬಟ್ ಸ್ಪೆಷಲ್ ಆಗಿ ನಾವು ಕ್ವಾಸಿ ಆರೋಮೆಟಿಕ್ ಅಂತ ಅಂದಾಗ ನೀವು ಏನನ್ನ ಅಬ್ಸರ್ವ್ ಮಾಡಬೇಕು ಅನ್ನೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. Yes. So now we have to focus the quasi-aromatic compounds. Quasi-aromatic compounds. ಏನು ಕ್ವಾಸಿ ಅರೋಮೆಟಿಕ್ ಕಾಂಪೌಂಡ್ ಅಂದ್ರೆ ಇಟ್ಸ್ ಅ ವೆರಿ ಸಿಂಪಲ್. ಕೇಳ್ತಾರೆ ಒಂದು ಅರೋಮೆಟಿಕ್ ಕಾಂಪೌಂಡ್ಸ್ ಗಳನ್ನೆಲ್ಲ ಒಂದು ಎಕ್ಸಾಂಪಲ್ಸ್ ಕೇಳಿಬಿಟ್ಟು ಫೈಂಡ್ ವಿಚ್ ಇಸ್ ದ ಕ್ವಾಸಿ ಅರೋಮೆಟಿಕ್ ಕಾಂಪೌಂಡ್, ಅಥವಾ ಎ ಬಿ ಎರಡು ಕಾಲಮ್ ಕೊಟ್ಬಿಟ್ಟು ಕ್ವಾಸಿ ಆರೋಮೆಟಿಕ್ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅಂದ್ರೆ ನೀವು ಯಾವ್ದನ್ನ ಸೆಲೆಕ್ಟ್ ಮಾಡಬೇಕು ಅಂತ ಅಂದ್ರೆ ದಟ್ಸ್ ವೆರಿ ಸಿಂಪಲ್. ದ ಚಾರ್ಜ್ ಅಂದ ತಕ್ಷಣ ಪಾಸಿಟಿವ್ ಅಥವಾ ನೆಗೆಟಿವ್ ಚಾರ್ಜ್, ರೈಟ್? ದ ಪಾಸಿಟಿವ್ ಆರ್ ನೆಗೆಟಿವ್ ಚಾರ್ಜ್ ಪಾರ್ಟ್ ಆಫ್ ಹಕಲ್ ರೂಲ್, ದಟ್ಸ್ ಇಟ್. ಸೊ ಇಟ್ಸ್ ಅ ಪಾರ್ಟ್ ಆಫ್ ಹಕಲ್ ರೂಲ್ ಅಲ್ಲಿ ಒಂದು ಪಾರ್ಟ್ ಆಗಿ ಈ ಒಂದು ಚಾರ್ಜಸ್ ಗಳಿರುತ್ತೆ, ಅಯಾನ್ಸ್ ಗಳೆಲ್ಲ ಚಾರ್ಜಸ್ ಫಾರ್ಮೇಶನ್ ಆಗಿರುತ್ತೆ. ಅಂತ ಒಂದು ಕಾಂಪೌಂಡ್ಸ್ ಗಳನ್ನ ನಾವೇನಂತ ಕರಿಬೇಕು? ಕ್ವಾಸಿ ಆರೋಮೆಟಿಕ್ ಕಾಂಪೌಂಡ್ಸ್ ಅಂತ ಕರಿಬೇಕು. ಹಾಗಾದ್ರೆ ಹೇಗೆ ಎಕ್ಸಾಂಪಲ್ ನಾವು ಡಿಸ್ಕಷನ್ ಮಾಡಬೇಕಾದಾಗ ನೋಡಿ, ಸೈಕ್ಲೋಪೆಂಟಾಡೈನಿನೈಲ್ ಏನಯಾನ್ ಅಂತ ತಗೊಂಡ್ರೆ, ಓಕೆ, ಸೊ ದಿಸ್ ಈಸ್ ಕ್ವಾಸಿ ಆರೋಮೆಟಿಕ್ ಕಾಂಪೌಂಡ್. ಯಾಕೆ? ಬಿಕಾಸ್ ಇಲ್ಲಿ 2 ಎಲೆಕ್ಟ್ರಾನ್ ಅಂತೀರಾ, ಇಲ್ಲಿ 2 ಎಲೆಕ್ಟ್ರಾನ್ ಅಂತೀರಾ, ಇಲ್ಲಿ 2 ಎಲೆಕ್ಟ್ರಾನ್ ಇದೆ, ಪೈ ಎಲೆಕ್ಟ್ರಾನ್ ಅಂತ ಕನ್ಸಿಡರೇಷನ್ ಮಾಡಬೇಕು. ನಾವು ವಿ ಹ್ಯಾವ್ ಟು ಫೋಕಸ್ ದ 4n + 2 = 2 4 6 ಎಲೆಕ್ಟ್ರಾನ್ಸ್, then 4n = 6 - 2 that is 4, n = 4/4 1. ಸೊ 4n + 2 ರೂಲ್ ಒಬೆ ಆಗುತ್ತೆ. ಸೊ ಹಾಗಾಗಿ ಇದನ್ನ ನಾವೇನನ್ಬೇಕು? ಆರೋಮೆಟಿಕ್ ಕಾಂಪೌಂಡ್. ಅಯಾನ್ಸ್ ಗಳನ್ನ ನಾವು ರಿಸೀವ್ ಮಾಡ್ಕೊಂಡಿದೀವಿ, ಹಾಗಾಗಿ ಇದನ್ನ ನಾವೇನಂತ ಕರಿಬೇಕು? ಕ್ವಾಸಿ ಆರೋಮೆಟಿಕ್ ಕಾಂಪೌಂಡ್ಸ್. ಓಕೆ, ಇನ್ನೊಂದು ಎಕ್ಸಾಂಪಲ್ ನೋಡೋದಾದ್ರೆ, ಎಸ್, ಇದು ನಿಮಗೆ ಫಸ್ಟ್ ನಾನು ಶೋ ಮಾಡಿದ್ದೆ. ಸೊ ಇದು ಸಹ ಏನಾಗಿರುತ್ತೆ? 2 ಪೈ ಬಾಂಡ್, 2 ಪೈ ಎಲೆಕ್ಟ್ರಾನ್ಸ್, ರೈಟ್? 2 ಪೈ ಎಲೆಕ್ಟ್ರಾನ್ಸ್ ಅಂತ ಅಂದ್ರೆ ದಟ್ ಇಸ್ ಎ ಆಡ್ ನಂಬರ್ ಆಫ್ ಪೈ ಬಾಂಡ್ಸ್. ಸೊ ಹಾಗಾಗಿ ಇಟ್ ಇಸ್ ಆರೋಮೆಟಿಕ್ ಕಾಂಪೌಂಡ್. ಇನ್ನೊಂದು ಬರೆಯೋದಾದ್ರೆ, ಎಸ್, ಸೊ ಈ ತರ ಬರೀತೀವಿ. ಈ ತರ ಬರೆದಾಗ ಏನಾಯ್ತು? 2 4 6 ಅವಾಗ ಬರೆದಾಗ ಇಲ್ಲೊಂದು ಕಾರ್ಬನ್ ನ ಜಾಯಿನ್ ಮಾಡಿದ್ವಿ, ದಟ್ ಇಸ್ ಹೋಮೋ ಆರೋಮೆಟಿಕ್. ಅದು sp3 ಕಾರ್ಬನ್ ಇಲ್ಲ, ಕಾರ್ಬೋ ಕೇಟಯಾನ್ ಇದೆ. ದೋಸ್ ಆರ್ ಆಲ್ sp2 ಹೈಬ್ರಿಡೈಸ್ಡ್ ಕಾರ್ಬನ್. ಸೊ 1 2 3 ಪೈ ಬಾಂಡ್ ಇದೆ, ಆಡ್ ನಂಬರ್ ಆಫ್ ಪೈ ಬಾಂಡ್ ಇತ್ತು ಅಂದ್ರೆ ದಟ್ ಇಸ್ ಆರೋಮೆಟಿಕ್ ಕಾಂಪೌಂಡ್. ಸೊ ದೆನ್ 6 ಎಲೆಕ್ಟ್ರಾನ್ಸ್ ಇರುತ್ತೆ, 6 ಪೈ ಎಲೆಕ್ಟ್ರಾನ್, 2 4 6 6 ಎಲೆಕ್ಟ್ರಾನ್ಸ್. 6 electron is not in the fourth table, so ಹಾಗಾಗಿ ಅದನ್ನ ನಾವೇನಂತ ಕರಿಬಹುದು? ಆರೋಮೆಟಿಕ್ ಅಂತ ಕರಿಬಹುದು. ಬಟ್ ದ ಚಾರ್ಜ್ ವಿಲ್ ಬಿ ಪ್ರೆಸೆಂಟ್ ಆನ್ ದ ಪಾರ್ಟ್. ಆ ಒಂದು ಹಕಲ್ ರೂಲ್ ಅಲ್ಲಿ ಚಾರ್ಜ್ ಪ್ರೆಸೆಂಟ್ ಆಗಿದೆ, ಆ ತರ ಅಂದಾಗ ಅದನ್ನ ಏನಂತ ಕರಿಬೇಕು ನಾವು? ಕ್ವಾಸಿ ಆರೋಮೆಟಿಕ್ ಕಾಂಪೌಂಡ್ಸ್ ಅಂತ ನಾವು ಕರಿಬೇಕಾಗುತ್ತೆ. ಇಲ್ಲಿ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಯಾವುದು ಅಂತ ಕೇಳಿದ್ರೆ, ಕ್ವಾಸಿ ಆರೋಮೆಟಿಕ್ ಕಾಂಪೌಂಡ್, ಕ್ವಾಸಿ ಆರೋಮೆಟಿಕ್ compounds is more stable. So quasi aromatic compound is more stable than aromatic compounds. Okay, aromatic ನಮ್ಮ ಪ್ರಕಾರ aromatic is a high stable order ಅಲ್ಲಿ ಇರುತ್ತೆ ಅಂತ ಹೇಳ್ತೀವಿ. ಬಟ್ ಅದಕ್ಕಿಂತ ಕ್ವಾಸಿ ಆರೋಮೆಟಿಕ್ ಇತ್ತು ಅಂದ್ರೆ ಕ್ವಾಸಿ ಆರೋಮೆಟಿಕ್ ಈಸ್ ಮೋರ್ ಸ್ಟೇಬಲ್ ದ್ಯಾನ್ ದ ಆರೋಮೆಟಿಕ್ ಕಾಂಪೌಂಡ್ಸ್ ಅಂತ ನಾವು ಹೇಳಬೇಕಾಗುತ್ತೆ. ಸೊ ಹಾಗಾಗಿ ಈ ಒಂದು ರಿಲೇಷನ್ ಸಹ ನಿಮಗೆ ಗೊತ್ತಿರಲಿ. ದಿಸ್ ಇಸ್ ಡಿಪೆಂಡ್ ಅಪಾನ್ ದ ಸ್ಟೆಬಿಲಿಟಿ ಆರ್ಡರ್ ನ ನೋಡೋದಾದ್ರೆ ಕ್ವಾಸಿ ಆರೋಮೆಟಿಕ್ ಈಸ್ ಮೋರ್ ದ್ಯಾನ್ ಆರೋಮೆಟಿಕ್ ಕಾಂಪೌಂಡ್ಸ್. ಫೈನ್. ಸೊ ನಾವು ಗೋ ಟು ಫೈಂಡ್ ಔಟ್ ದ quasi aromatic is over. So now we focus the meso-ionic compounds. So meso-ionic compounds ಅಂತ ಅಂದಾಗ ಹೇಗೆ ನಾವು ಡಿಫರೆಂಟ್ ನೋಡಿ, ಇವೆಲ್ಲವೂ ಏನೋ ಮಾಡಬಹುದು aromatic compound ಅಂತಾನೆ, ಬಟ್ ಇದನ್ನ we have to take it as a quasi aromatic compound. ಪರ್ಟಿಕ್ಯುಲರ್ ಆಗಿ ಅದರ ನೇಮ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಅದನ್ನ ಹೇಗೆ ಐಡೆಂಟಿಫೈ ಮಾಡೋದು ಅನ್ನೋದು ಸಹ ಬೇಕಾಗುತ್ತೆ. Now we have to find out the meso-ionic compound. ಏನಿದು meso-ionic compound ಅಂತ ಕೇಳಿದ್ರೆ, so it cannot be satisfactorily represented. It cannot be
satisfactory represented by Levy structure. ತುಂಬಾ ಇಂಪಾರ್ಟೆಂಟ್. ಸೊ ಲಿವಿ ಸ್ಟ್ರಕ್ಚರ್ ಪ್ರಕಾರ ಇದನ್ನ ಮಾಲಿಕ್ಯೂಲ್ಸ್ ಗಳನ್ನ ಬರೆಯಕ್ ಆಗೋದಿಲ್ಲ ಅಂತ ನಾವು ಹೇಳ್ತಾ ಹೋಗ್ತೀವಿ. ದಟ್ ಇಸ್ ಎ ಮೀಸೋ ಅಯಾನಿಕ್ ಕಾಂಪೌಂಡ್ಸ್. ಈ ಮೀಸೋ ಅಯಾನಿಕ್ ಕಾಂಪೌಂಡ್ಸ್ ಅಲ್ಲಿ ಹೇಗಿರುತ್ತೆ ಅಂತಂದ್ರೆ, ದ ಫಸ್ಟ್ ಮೀಸೋ ಅಯಾನಿಕ್ ಕಾಂಪೌಂಡ್ ಯಾವುದು ಅಂತ ಕೇಳಿದ್ರೆ ದಟ್ ಈಸ್ ಸಿಗ್ನೋನ್ಸ್. ಓಕೆ, ಸೊ ದಟ್ಸ್ ಒನ್. Okay, so here it cannot be satisfactorily represented by Levy structure anta aaytu. Then signones, the first meso ionic compound is signones. ಹೇಗೆ ಬರೆಯೋದು signones? ನೋಡಿ, ನೈಟ್ರೋಜನ್ 2, ಕಾರ್ಬನ್ 2, make it as a double bond and so ಇದನ್ನ ಇಲ್ಲಿ ಜಾಯಿನ್ ಮಾಡಿ ಇದ್ರ ನಡುವೆ ಒಂದು ಆಕ್ಸಿಜನ್ ನ ಜಾಯಿನ್ ಮಾಡಿ. ದಟ್ಸ್ ಇಟ್. ಓಕೆ, ಸೊ ಇದಕ್ಕೆ ನೈಟ್ರೋಜನ್ 3 ಬಾಂಡ್ ಆಯ್ತು, ಇಲ್ಲೊಂದು R ಗ್ರೂಪ್ ಇರುತ್ತೆ. ಸೊ ಹಾಗಾಗಿ ಇಟ್ ಗಾಟ್ ಪಾಸಿಟಿವ್ ಚಾರ್ಜ್. ಈ ಕಾರ್ಬನ್ ಗೆ O ಮೈನಸ್ ಇರುತ್ತೆ. ಸೊ ಇಲ್ಲಿ R ಗ್ರೂಪ್ ಇರುತ್ತೆ, ಇದನ್ನ ನೀವು ಹೈಡ್ರೋಜನ್ ಅಂತ ತಗೋಬಹುದು. ಫೈನ್. ಸೊ ದಿಸ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಕಾಂಟ್ರಿಬ್ಯೂಟ್ ಇನ್ ದ aromatic compound. ಸೊ ದಿಸ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಏನಾಗಿರುತ್ತೆ, ಡಿಲೋಕಲೈಸೇಷನ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಈ ಸಿಗ್ನೋನ್ಸ್ ನಾವು ಏನಂತ ಹೇಳ್ಬೋದು, aromatic compound. So we call it as it is a aromatic compound. That's it. So first ನಾವು ಈ ಒಂದು ಮೀಸೋ ಅಯಾನಿಕ್ ಕಾಂಪೌಂಡ್ಸ್ ಯಾವುದು ಅಂತ ಕೇಳಿದ್ರೆ ದಟ್ ಈಸ್ ಸಿಗ್ನೋನ್ಸ್. ಈ ಸಿಗ್ನೋನ್ ಸ್ಟ್ರಕ್ಚರ್ ಹೀಗಿರುತ್ತೆ, ಅದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಓಕೆ, ಇದಿಷ್ಟು ಆದ ನಂತರ ದಿಸ್ ಇಸ್ ವಿ ಕಾಲ್ ಇಟ್ ಆಸ್ ಎ aromatic compound. ಇಷ್ಟೇನಾ, ಸಿಗ್ನೋನ್ಸ್ ಮಾತ್ರನಾ ಅಂತ ಅಂದ್ರೆ ನೋ. ಸೊ ಒನ್ ಮೋರ್ ಕಾಂಪೌಂಡ್ ದಟ್ ಈಸ್ ಆಕ್ಸೋಕಾರ್ಬೋನಿಕ್ ಆಸಿಡ್. ಹೇಗಿರುತ್ತೆ ಆಕ್ಸೋಕಾರ್ಬೋನಿಕ್ ಆಸಿಡ್ ಅಂದ್ರೆ ನೋಡಿ, this is oxocarbonic acid. This is the oxocarbonic acid. Okay, ಈ oxocarbonic acid ಸೊ ಏನಂತ ಕೇಳಿರ್ತಾರೆ, aromatic ಪ್ರಾಪರ್ಟಿನ, ನಾನ್ aromatic ಪ್ರಾಪರ್ಟಿನ ಅಥವಾ ಆಂಟಿ aromatic ಪ್ರಾಪರ್ಟಿನ ಅಂತ ಕೇಳಿರ್ತಾರೆ. ಸೊ ಅವಾಗ ನೀವು ಐಡಿಯಾ ಮಾಡಬೇಕಾಗಿರೋದು, ಇಲ್ಲಿ ಆಕ್ಸೋ ಗ್ರೂಪ್ ಇದೆ ಅಲ್ವಾ, ರೈಟ್. ಸೊ ಇಲ್ಲಿ ಆಕ್ಸೋ ಗ್ರೂಪ್ಗಳಿರುತ್ತೆ, ಇಲ್ಲಿ OH ಇರುತ್ತೆ, ಇದು ಪ್ರೋಟಾನ್ ಡೊನೇಟ್ ಮಾಡಿರುತ್ತೆ. ನೀವು ನೋಡ್ಬೇಕಾಗಿರೋದು ಇದಿಷ್ಟನ್ನು ಮಾತ್ರ, 2π ಎಲೆಕ್ಟ್ರಾನ್. ಇಲ್ಲಿರೋದು ಇದಿಷ್ಟೇ, 2π ಎಲೆಕ್ಟ್ರಾನ್ಸ್. ಸೊ ಹಾಗಾಗಿ ಒಂದು ಆಡ್ ಏನೋ ಪೈ ಬಾಂಡ್ ಇರೋದ್ರಿಂದ ಇಟ್ ಇಸ್ ಎ ಆಡ್ ನಂಬರ್ ಆಫ್ ಪೈ ಬಾಂಡ್, ಇಟ್ ಇಸ್ ಎ aromatic ಕಾಂಪೌಂಡ್. ಇಲ್ಲೂ ಸಹ aromatic ಕಾಂಪೌಂಡ್. ಹಾಗಾದ್ರೆ ವೈ ವಿ ಕಾಲ್ ಇಟ್ ಆಸ್ ಎ ಮೀಸೋ ಅಯಾನಿಕ್ ಕಾಂಪೌಂಡ್ ಅಂದ್ರೆ ಇದು ಅಯಾನಿಕ್ ಸ್ಟೇಟ್ ಅಲ್ಲಿ ಇರುತ್ತೆ. ಸೊ ನಿಮಗೆ ಆಲ್ರೆಡಿ ನಾನು ಅಯಾನಿಕ್ ಸ್ಟೇಟ್ ಅಲ್ಲಿ ರೆಪ್ರೆಸೆಂಟೇಷನ್ ಮಾಡಿದ್ದೀನಿ. ಸಮಟೈಮ್ಸ್ ವಾಟ್ ಹ್ಯಾಪನ್ಸ್, ಈ ಒಂದು ಮಾಲಿಕ್ಯೂಲ್ ನಾನು ಇಲ್ಲಿ ಬರಿತೀನಿ, O ಮೈನಸ್, ರೈಟ್. ಸೊ ಇವಾಗ ಏನಾಗುತ್ತೆ, ಇಲ್ಲೊಂದು ನ್ಯೂಕ್ಲಿಯೋಫೈಲ್ ನ ಇಡ್ತಾ ಇದ್ದೀನಿ ಅಂತ ಅಂದ್ರೆ ಆಲ್ವೇಸ್ ದ ಕಾರ್ಬನೈಲ್ ಕಾರ್ಬನ್ ಇಸ್ ಎ ಎಲೆಕ್ಟ್ರೋಫಿಲಿಕ್ ಸೆಂಟರ್. ಕಾರ್ಬನ್ ಇಸ್ ಎ ಎಲೆಕ್ಟ್ರೋಫಿಲಿಕ್ ಸೆಂಟರ್ ಇರುತ್ತೆ. ಸೊ ಹಾಗಾಗಿ ನ್ಯೂಕ್ಲಿಯೋಫೈಲ್ ಇಲ್ಲಿ ರಿಯಾಕ್ಟ್ ಆಗುತ್ತೆ, ಇದೇನಾಗುತ್ತೆ O ಮೈನಸ್ ಆಗಿ ಕನ್ವರ್ಟ್ ಆಗುತ್ತೆ. ಸ್ಟ್ರಕ್ಚರ್ ಹೇಗಾಯ್ತು ನೋಡಿ, ಇಲ್ಲಿ ಇದೆ. ಸೊ ಇಲ್ಲಿ O ಮೈನಸ್, ಇಲ್ಲಿ ಅಡಿಷನ್ ಆದಂತ ನ್ಯೂಕ್ಲಿಯೋಫೈಲ್, ಇಲ್ಲಿ O ಮೈನಸ್, ಇಲ್ಲಿ O ಮೈನಸ್. ಸೊ ಇದನ್ನ ನಾವೇನಂತ ಕರಿಬೇಕಾಗುತ್ತೆ, ಸೊ ದಿಸ್ ಇಸ್ ಮೀಸೋ ಅಯಾನಿಕ್ ಕಾಂಪೌಂಡ್ಸ್ ಅಂತ ಕರಿಬೇಕಾಗುತ್ತೆ. ಈ ಕಾಂಪೌಂಡ್ಸ್ ಗಳಲ್ಲಿ ಇಲ್ಲೂ ಸಹ ನ್ಯೂಕ್ಲಿಯೋಫೈಲ್ ಕೊಟ್ರೆ ಇಲ್ಲಿ ರಿಯಾಕ್ಟ್ ಆಗುತ್ತೆ, ಅಯಾನಿಕ್ ಸ್ಟೇಟ್ ಆಗುತ್ತೆ. ಅಯಾನಿಕ್ ಸ್ಟೇಟ್ ಆದ್ರೂ ಸಹ ನಾವು ನೋಟಿಸ್ ಮಾಡಬೇಕಾಗಿರೋದು ಆ ಸೈಕ್ಲಿಕ್ ರಿಂಗ್ ಒಳಗಡೆ ಇರುವಂತಹ ಪೈ ಬಾಂಡ್ಗಳು, ಪೈ ಎಲೆಕ್ಟ್ರಾನ್ಸ್ ಗಳನ್ನ ಮಾತ್ರ ಕೌಂಟ್ ಮಾಡಬೇಕಾಗುತ್ತೆ. ಅದನ್ನ 4n+2 ಅಥವಾ 4n ರೂಲ್ ಅಪ್ರೋಚ್ ಮಾಡಿಬಿಟ್ಟು aromatic ಕಾಂಪೌಂಡ್ ಅಥವಾ ನಾನ್ aromatic ಕಾಂಪೌಂಡ್ ಅನ್ನೋದನ್ನ ನಾವು ಐಡೆಂಟಿಫೈ ಮಾಡಬೇಕಾಗುತ್ತೆ. ಫೈನ್. ಸೊ ನಾವು ಗೋ ಟು ದ ನೆಕ್ಸ್ಟ್ ಒನ್, ದಟ್ಸ್ ಎ mesoionic compound is over. ಸೊ ನಾವು mesoionic compound is over. ಸೊ ಅಷ್ಟೇ, ಇಷ್ಟನ್ನ ಐಡೆಂಟಿಫೈ ಮಾಡಿದ್ರೆ ಸಾಕು. ಬಟ್ ಒಳಗಡೆ ಇರುವಂತಹ ಪೈ ಬಾಂಡ್ಗಳನ್ನು ಮಾತ್ರ ನೋಟಿಸ್ ಮಾಡಬೇಕು. ಮತ್ತೆ ನಿಮಗೆ mesoionic ಕಾಂಪೌಂಡ್ ಅಂದ್ರೆ ಏನು ಅನ್ನೋದು ಗೊತ್ತಿರಬೇಕು. ಸಿಗ್ನೋನ್ಸ್ ಅಂತ ಒಂದು ವರ್ಡ್ ಅಲ್ಲಿ ಕೊಟ್ಬಿಟ್ಟಿರ್ತಾರೆ, ಅದು ಆ ಸಿಗ್ನೋನ್ಸ್ ನೀವು ನೋಡ್ತಿದ್ರೆ ಏನಂತ ಹೇಳ್ಬೋದು, 5 ಮೆಂಬರ್ಡ್ ರಿಂಗ್ ಇದೆ. ಸೊ ಆ ಸಿಗ್ನೋನ್ಸ್ 5 ಮೆಂಬರ್ಡ್ ರಿಂಗ್ ಏನೋ ಇರುತ್ತೆ ಅನ್ನೋದನ್ನ ನೀವು ಹೇಳ್ಬೇಕಾಗುತ್ತೆ. ಸೊ ಅದಷ್ಟು ಆದ ನಂತರ mesoionic ಕಾಂಪೌಂಡ್ ಇಸ್ ಓವರ್. ಸೊ ಇವಾಗ ಎಂತ ಒಂದು ಮಾಲಿಕ್ಯೂಲ್ಸ್ ಗಳಲ್ಲಿ ನಾವು aromatic ಪ್ರಾಪರ್ಟೀಸ್ ಗಳನ್ನ ಐಡೆಂಟಿಫೈ ಮಾಡ್ತೀವಿ ಅಂತ ಕೇಳಿದ್ರೆ,
ಫ್ಯೂಸ್ಡ್ ರಿಂಗ್ ಸಿಸ್ಟಮ್, ಆರೋಮೆಟಿಕ್ ಅಂತ ತಗೊಳ್ಳೋದು ಬೇಡ, ಈಗ ಜಸ್ಟ್ ವಿ ಟೇಕಿಂಗ್ ದ ಫ್ಯೂಸ್ಡ್ ರಿಂಗ್ ಸಿಸ್ಟಮ್. ಸೊ ಈ ಫ್ಯೂಸ್ಡ್ ರಿಂಗ್ ಸಿಸ್ಟಮ್ ಮೋಸ್ಟ್ ಆಫ್ ಆಲ್ NET ಎಕ್ಸಾಮ್ಗಳಲ್ಲಿ ಜಾಸ್ತಿ ಕೇಳ್ತಾ ಇರ್ತಾರೆ. ಓಕೆ, ಈ ಒಂದು ಫ್ಯೂಸ್ಡ್ ರಿಂಗ್ ಸಿಸ್ಟಮ್ ಅಂತ ಅಂದಾಗ ಎರಡು ಒಂದು ರಿಂಗ್ ಸಿಸ್ಟಮ್ ಬರುತ್ತೆ, ಒಂದು ಫುಲ್ ವ್ಯಾಲಿ, ಇನ್ನೊಂದು ಕ್ಯಾಲಿಸಿ. ಸೊ ಎರಡು ತರ ರಿಂಗ್ ಸಿಸ್ಟಮ್ ಬರುತ್ತೆ. ಯಾವ್ಯಾವುದು? ಒಂದು ಫುಲ್ ವ್ಯಾಲಿನು, ಇನ್ನೊಂದು ಕ್ಯಾಲಿಸಿ. ಈ ಫುಲ್ ವ್ಯಾಲಿನ ನಾವು ಅಬ್ಸರ್ವ್ ಮಾಡಿದಾಗ ಸೇಮ್ ರಿಂಗ್ ಸೈಜ್ ಇರಬೇಕು, ಅದೇ ಕ್ಯಾಲಿಸಿನಲ್ಲ ಅಂತ ಅಂದಾಗ ಡಿಫ್ರೆಂಟ್ ರಿಂಗ್ ಸೈಜ್ ಇರಬೇಕು. ರೈಟ್, ರಿಂಗ್ ಸೈಜ್ ಅಂತ ಅಂದ್ರೆ 3 ಮೆಂಬರ್ ರಿಂಗ್, 4 ಮೆಂಬರ್ ರಿಂಗ್, 5 ಮೆಂಬರ್ ರಿಂಗ್, ಆ ತರ. ಈಗ ನಾನು ಏನ್ ಮಾಡ್ತೀನಿ, ಒಂದು ಎಕ್ಸಾಂಪಲ್ಗೆ ಈ ಒಂದು ಫುಲ್ ವ್ಯಾಲ್ಯೂನ ತಗೋತೀನಿ. ಸೊ ಸೇಮ್ ರಿಂಗ್ ಅಟ್ಯಾಚ್ ಆಗಿರೋದ್ರಿಂದ ಇದನ್ನ ಟ್ರಯಾ ಫುಲ್ ವ್ಯಾಲಿನ್ ಅಂತ ಕರಿತೀವಿ. ಅದೇ ಕ್ಯಾಲಿಸಿನಿಗೆ ಹೋದಾಗ ನೋಡಿ, ಸೊ ಒಂದ್ ಕಡೆ 3 ಮೆಂಬರ್ ರಿಂಗು, ಇನ್ನೊಂದ್ ಕಡೆ 5 ಮೆಂಬರ್ ರಿಂಗ್. ಸೊ ಇದರಲ್ಲಿ ನೀವು ಅಬ್ಸರ್ವ್ ಮಾಡ್ಬೇಕಾಗಿರೋದು ಎರಡು ತರದ್ದು ಕೊಟ್ಟಿರ್ತಾರೆ, ಸೊ ಅಥವಾ ಯಾವ್ದಾದ್ರು ಒಂದು ಕೊಟ್ಟಿರ್ತಾರೆ. ಸೊ ಅವಾಗ ನೀವೇನು ಐಡೆಂಟಿಫೈ ಮಾಡ್ಬೇಕಾಗುತ್ತೆ, ಆರೋಮೆಟಿಕ್, ನಾನ್ ಆರೋಮೆಟಿಕ್. ಇಲ್ಲಿ ಓವರ್ ಆಲ್ ಸಿಸ್ಟಮ್ ಅನ್ನ ನೀವು ಅಬ್ಸರ್ವ್ ಮಾಡ್ಬೇಕೆ ಹೊರತು ಸೊ ಡೈರೆಕ್ಟ್ ಆಗಿ ಅಲ್ಲಿರೋ ಒಂದು ಮಾಲಿಕ್ಯೂಲ್ ನಾವು ಅಬ್ಸರ್ವ್ ಮಾಡೋ ಹಾಗಿಲ್ಲ. ಸೊ ಈಗ ನಾನೇನ್ ಮಾಡ್ತೀನಿ, ಈ ಒಂದು ಟ್ರಯಾ ಫುಲ್ ವ್ಯಾಲ್ಯೂನ ತಗೊಂಡಿದ್ದೀನಿ. ಇಲ್ಲಿ ಈ ಕಾರ್ಬನ್ ಡಬಲ್ ಬಾಂಡ್ ಇದೆಯಲ್ಲ, ಇಲ್ಲಿ 2 ಪಾಸಿಬಿಲಿಟೀಸ್ ಇದೆ. ಇದರಿಂದ ಈ ಒಂದು ಮಾಲಿಕ್ಯೂಲ್ ಇಂದ ವಿ ಹ್ಯಾವ್ 2 ಪಾಸಿಬಿಲಿಟೀಸ್. ಒಂದು, ಈ ಪೈ ಎಲೆಕ್ಟ್ರಾನ್ ಈ ಡೈರೆಕ್ಷನ್ ಗೆ ಶಿಫ್ಟ್ ಆಗುವಂಥದ್ದು. ಸೊ ದಿಸ್ ಈಸ್ ಪಾತ್ ಫಸ್ಟ್ ಅಂತ ತಗೊಳ್ಳೋದು. ಸೊ ಈಗ ಪೈ ಎಲೆಕ್ಟ್ರಾನ್ ಈ ಕಡೆ ಶಿಫ್ಟ್ ಆಯಿತು ಅನ್ಕೊಂಡ್ರೆ ನಿಮಗೆ ಹೇಗಾಗುತ್ತೆ, ರೈಟ್? ಸೊ ಪೈ ಬಾಂಡ್ ಈ ಕಡೆ ಶಿಫ್ಟ್ ಆಯಿತು ಅಂದ್ರೆ ಇಲ್ಲಿ ನೆಗೆಟಿವ್ ಚಾರ್ಜ್ ಆಯ್ತು, ಇಲ್ಲಿ ಪಾಸಿಟಿವ್ ಚಾರ್ಜ್ ಆಯ್ತು, ರೈಟ್? ನಾವ್ ಯು ಹ್ಯಾವ್ ಟು ಫೋಕಸ್. ಸೊ ಹೌ ಮೆನಿ ಪೈ ಸಿಸ್ಟಮ್ ಹಿಯರ್? 2, 4, 4 ಪೈ ಎಲೆಕ್ಟ್ರಾನ್ಸ್ ಇದೆ. ಇಲ್ಲೆಷ್ಟಿದೆ? 2 ಪೈ ಎಲೆಕ್ಟ್ರಾನ್ಸ್ ಇದೆ. ಇಲ್ಲಿ 4 ಪೈ ಎಲೆಕ್ಟ್ರಾನ್ಸ್, ಇಲ್ಲಿ 2 ಪೈ ಎಲೆಕ್ಟ್ರಾನ್ಸ್. ಸೊ 4 pi electrons in the fourth table ಅಥವಾ even number of pi bond, so that's why it is an anti-aromatic compound. ಇದು ಓಕೆ. ಸೊ ಆಫ್ಟರ್ ದಟ್ ಒಂದು ಇದನ್ನ ಫೋಕಸ್ ಮಾಡಿದಾಗ 2 pi electron ಇತ್ತು ಅಂತ ಅಂದಾಗ ಅದೇನಾಗಿರುತ್ತೆ, ಆರೋಮೆಟಿಕ್ ಕಾಂಪೌಂಡ್. ಫೈನ್, ನೆಕ್ಸ್ಟ್ ಒನ್. ಸೊ ಒಂದೇ ಫಸ್ಟ್ ಪಾತ್ ಮಾತ್ರ ನೋಡೋದಲ್ಲ, ಸೆಕೆಂಡ್ ಪಾತ್ ನೀವು ಅಬ್ಸರ್ವ್ ಮಾಡಬೇಕು. ಈ ಪೈ ಬಾಂಡ್ ನ ಈ ಕಾರ್ಬನ್ ಗೆ ಶಿಫ್ಟ್ ಮಾಡಿದಾಗ ಹೇಗಾಯ್ತು, ಸ್ಟ್ರಕ್ಚರ್ ನ ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿ. ಎಸ್, ಸೊ ಡಬಲ್ ಬಾಂಡ್ ಇಲ್ಲಿದೆ, ಈ ಪೈ ಬಾಂಡ್ ಈ ಕಡೆ ಶಿಫ್ಟ್ ಆಯಿತು ಅಂದ್ರೆ ಇಲ್ಲಿಗೆ ಮೈನಸ್ ಆಯಿತು, ಇಲ್ಲಿಗೆ ಹೀಗೆ ಶಿಫ್ಟ್ ಆಯಿತು ಅಲ್ವಾ? ಸೊ ಇಲ್ಲಿ ಪೈ ಬಾಂಡ್ ಲಾಸ್ ಆಗಿರೋದ್ರಿಂದ ಇಲ್ಲಿ ಪಾಸಿಟಿವ್ ಚಾರ್ಜ್ ಬಂತು. ಇವಾಗ ನೋಡಿ, ಇಲ್ಲಿ 2 ಪೈ ಎಲೆಕ್ಟ್ರಾನ್ ಇದೆ ಈ ಒಂದು ರಿಂಗ್ ಅಲ್ಲಿ, ಈ ಒಂದು ರಿಂಗ್ ಅಲ್ಲಿ 4 ಪೈ ಎಲೆಕ್ಟ್ರಾನ್ ಇದೆ. ಸೊ ಹಾಕಲ್ ರೂಲ್ ನ ಫಾಲೋ ಅಪ್ ಮಾಡ್ಕೊಂಡು ಕೂರ್ಬೇಕು ಅನ್ನೋದೇನಿಲ್ಲ. 2 pi electron, it's not in the fourth table, it is a aromatic. 4 pi is in the fourth table, it is a anti-aromatic. That's it. Anti-aromatic, aromatic cancel. Aromatic, anti-aromatic cancel. The overall system is non-aromatic. Got it? The overall system is non-aromatic. So initially ನಾವು ನೋಡಿದಾಗ ಇದನ್ನ ನಾವು ಅಬ್ಸರ್ವ್ ಮಾಡಿರಲ್ಲ. ಓಕೆ, ಸೊ ಇದು ಆರೋಮೆಟಿಕ್, ನಾನ್ ಆರೋಮೆಟಿಕ್ ಎರಡರಲ್ಲೇ ಬರುತ್ತೆ, ಆಂಟಿ ಆರೋಮೆಟಿಕ್ ಬರೋದೇ ಇಲ್ಲ ನಿಮಗೆ. ಸೊ ಒಂದೊಂದು ರಿಂಗ್ ಗಳನ್ನ ನೋಡಿದಾಗ ಆಂಟಿ ಆರೋಮೆಟಿಕ್ ಗಳು ಬರುತ್ತೆ, ಬಟ್ ಎರಡನ್ನು ಓವರ್ ಆಲ್ ಸಿಸ್ಟಮ್ ಅನ್ನ ನೀವು ಅಬ್ಸರ್ವ್ ಮಾಡಿದಾಗ ನಿಮಗೆ ಒಂದು ಆರೋಮೆಟಿಕ್ ಬರಬೇಕು, ಇಲ್ಲ ಅಂದ್ರೆ ನಾನ್ ಆರೋಮೆಟಿಕ್ ಬರಬೇಕು. ಫೈನ್. ಸೊ ಇವಾಗ ಏನಾಗಿದೆ, ಸೊ ಇದನ್ನ ಫಸ್ಟ್ ಪಾತ್ ಮಾಡಿದ್ರಿ, ಇಲ್ಲೇನ್ ಮಾಡಿದ್ರಿ, ಯು ಡಿಡ್ ದ ಸೆಕೆಂಡ್ ಪಾತ್, ರೈಟ್? ಸೊ ಇಲ್ಲೇನ್ ಮಾಡಿದ್ರಿ, ನೀವು ಸೆಕೆಂಡ್ ಪಾತ್ ನ ಮಾಡಿದ್ರಿ. ಫಸ್ಟ್ ಪಾತ್ ಮಾಡಿ, ಸೆಕೆಂಡ್ ಪಾತ್ ಮಾಡಿ, ಎರಡರಲ್ಲೂ ಏನಾಯ್ತು, ಗೆಟ್ ಕ್ಯಾನ್ಸಲ್, ನಾನ್ ಆರೋಮೆಟಿಕ್ ಆಗ್ತಾ ಹೋಯ್ತು. ಹಾಗಾದ್ರೆ ಅದೊಂದು ಮಾಡಿ ನೋಡೋಣ. ಕ್ಯಾಲಿಸಿ ಡಿಫ್ರೆಂಟ್ ರಿಂಗ್ ಗಳು ಕೊಟ್ಟಿರ್ತಾರೆ, ಅವಾಗ ಹೇಗೆ ಅಪ್ರೋಚ್ ಆಗುತ್ತೆ ಅಂತ. ಸೊ ನಾವು ಇಲ್ಲಿ ಬರಿತೀನಿ. ಓಕೆ, ಸೊ ಜಸ್ಟ್ ಅಬ್ಸರ್ವ್ ಮಾಡ್ತಾ ಹೋಗೋಣ. ಸೊ ಈಗ ಫಸ್ಟ್ ಪಾತ್ ಹೇಗೆ, ಈ ಬಾಂಡ್ ಇಲ್ಲಿ ಶಿಫ್ಟ್ ಆಗುತ್ತೆ. ದಿಸ್ ಇಸ್ ದ ಫಸ್ಟ್ ಪಾತ್. ಫಸ್ಟ್ ಪೈ ಬಾಂಡ್ ಈ ಕಡೆ ಶಿಫ್ಟ್ ಆಯ್ತು ಅಂದ್ರೆ
ನೋಡಿ, ಎಸ್, ಡಬಲ್ ಬಾಂಡ್ ಇಲ್ಲಿ ಬಾಂಡ್ ಇದೆ. ಈಗ ಆ ಪೈ ಬಾಂಡ್ ಇದ್ರ ಮೇಲೆ ಡಿಲೋಕಲೈಸ್ ಆಗಿರೋದ್ರಿಂದ ಇಲ್ಲಿ ನೆಗೆಟಿವ್ ಚಾರ್ಜ್ ಇದೆ. ಇಲ್ಲಿರೋ ಪೈ ಎಲೆಕ್ಟ್ರಾನ್ ಗೆಟ್ ಕ್ಯಾನ್ಸಲ್, ಸಾರಿ, ಅಲ್ಲೇನಾಗಿದೆ, ಲಾಸ್ ಆಗಿದೆ. ಹಾಗಾಗಿ ಅಲ್ಲೇನ್ ಬರಿಬೇಕು ನಾವು, ಪಾಸಿಟಿವ್ ಚಾರ್ಜ್ ಬರಿಬೇಕು. ಈಗ ಹೇಳಿ, ಎಷ್ಟು ಎಲೆಕ್ಟ್ರಾನ್ ಇದೆ ಇಲ್ಲಿ? 4 pi electron, right? So here there is a 4 pi electron. ಇಲ್ಲಿ 2 plus 2, 4 pi electrons. 4 pi electrons, 4 pi electrons. So ಹಾಗಾಗಿ fourth table ಅಲ್ಲಿ ಬಂದಿರೋದ್ರಿಂದ it is anti aromatic. It is also anti aromatic. Anti aromatic ಸಿಕ್ತು. ಒನ್ ಡೈರೆಕ್ಷನ್ ಮಾಡಿದಾಗ ನಮಗೆ ಆಂಟಿ ಆರೋಮೆಟಿಕ್ ಸಿಗ್ತಾ ಹೋಯಿತು ಫಸ್ಟ್ ಡೈರೆಕ್ಷನ್ ಮಾಡಿದಾಗ. Now we have to do the second path. ಸೆಕೆಂಡ್ ಪಾತ್ ಅಲ್ಲಿ ನಾವು ಡಿಲೋಕಲೈಸೇಷನ್ ಮಾಡೋಣ. ಡಿಲೋಕಲೈಸೇಷನ್ ಮಾಡಿದಾಗ ನಮಗೆ ಸಿಗುವಂತ ಆ ಒಂದು ಮಾಲಿಕ್ಯೂಲ್ ಹೇಗಿದೆ ಅಂದ್ರೆ, ಹೀಗಿದೆ. ಇಲ್ಲಿರೋ ಪೈ ಬಾಂಡ್ ಇಲ್ಲಿ ಶಿಫ್ಟ್ ಆಗಿರೋದ್ರಿಂದ ನೆಗೆಟಿವ್ ಚಾರ್ಜ್ ಅನ್ನ ನೀವು ಈ ಕಡೆ ಬರೀಬೇಕಾಗುತ್ತೆ, ಪಾಸಿಟಿವ್ ಚಾರ್ಜ್ ಈ ಕಡೆ ಬರೆದ್ರಿ, ರೈಟ್? ಸೊ ನಾವ್ ವಿ ಹ್ಯಾವ್ ಟು ಐಡೆಂಟಿಫೈ ವಿಚ್ ಇಸ್ ದ ಆರೋಮೆಟಿಕ್ ಆರ್ ನಾನ್ ಆರೋಮೆಟಿಕ್. ಇಲ್ಲಿ ಎಷ್ಟಿದೆ? 2 pi ಎಲೆಕ್ಟ್ರಾನ್, ಎರಡೇ ಪೈ ಬಾಂಡ್, 1 2 ಪೈ ಎಲೆಕ್ಟ್ರಾನ್ಸ್ ಇದೆ. ಇಲ್ಲಿ ಬಂದಾಗ 1 2 3 2 4 6 6 ಪೈ ಎಲೆಕ್ಟ್ರಾನ್, ರೈಟ್? ಸೊ 2 ಪೈ ಎಲೆಕ್ಟ್ರಾನ್ ಇಟ್ ಇಸ್ ನಾಟ್ ಇನ್ ದ ಫೋರ್ತ್ ಟೇಬಲ್, ಹಾಗಾಗಿ ಇಟ್ ಇಸ್ ಆರೋಮೆಟಿಕ್. ಸೊ 6 ಪೈ ಎಲೆಕ್ಟ್ರಾನ್ ಇಟ್ಸ್ ನಾಟ್ ಇನ್ ದ ಫೋರ್ತ್ ಟೇಬಲ್, ಸೊ ಹಾಗಾಗಿ ಇದು ಸಹ ಆರೋಮೆಟಿಕ್, ರೈಟ್? ಆಂಟಿ ಆರೋಮೆಟಿಕ್ ಈ ತರ ಮಾಲಿಕ್ಯೂಲ್ ಎಕ್ಸಿಬಿಟ್ ಆದ್ರೆ ನೀವೇನ್ ಹೇಳ್ಬೇಕು? The overall system is aromatic. got it? ಈಗ ನಿಮ್ಮ ಹತ್ರನೇ ಮುಂದೆನೇ ಇದೆ. ಸೊ ಒಂದು ನಾನ್ ಆರೋಮೆಟಿಕ್ ಶೋ ಆಗಿದೆ, ಇನ್ನೊಂದು ಆರೋಮೆಟಿಕ್ ಶೋ ಆಗಿದೆ. ಸೊ ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿ. ಈ ತರ ಮಾಲಿಕ್ಯೂಲ್ಸ್ ಗಳನ್ನ ನಿಮಗೆ ನಂಬರ್ ಆಫ್ ಇದರಲ್ಲಿ ಡೈಪೋಲ್ ಮೂವ್ಮೆಂಟ್ ಗಳು ಕೇಳ್ತಾರೆ. ಏನೋ ಲಾರ್ಜರ್ ದ ಸೈಜ್ ಡೈಪೋಲ್ ಮೂವ್ಮೆಂಟ್ ಸಹ ಜಾಸ್ತಿ ಇರುತ್ತೆ. ಡೈಪೋಲ್ ಮೂವ್ಮೆಂಟ್ ಮೇಲೆ ಕ್ವಶನ್ ಗಳ ರೈಸ್ ಮಾಡಬಹುದು. ಓಕೆ, ಆರೋಮೆಟಿಕ್ ಆಂಟಿ ನಾನ್ ಆರೋಮೆಟಿಕ್ ಮೇಲೆ ಕೇಳಿದಾಗ ಎರಡು ಪಾತಲ್ಲೂ ಮಾಡಿ. ಸೊ ಆಂಟಿ ಆರೋಮೆಟಿಕ್ ಕ್ಯಾನ್ಸಲ್ ಆಗುತ್ತೆ, ಆರೋಮೆಟಿಕ್ ಆಂಟಿ ಆರೋಮೆಟಿಕ್ ಕ್ಯಾನ್ಸಲ್ ಆಗುತ್ತೆ. ಸೊ ಡಿಫ್ರೆಂಟ್ ಆಗಿತ್ತು ಅಂದ್ರೆ ಅದನ್ನ ನಾವು ಓವರ್ ಆಲ್ ಸಿಸ್ಟಮ್ ನಾನ್ ಆರೋಮೆಟಿಕ್ ಅಂತ ಹೇಳಬೇಕಾಗುತ್ತೆ. ಅದೇ ನಮಗೆ ಒಂದ್ ಕಡೆ ಸೇಮ್ ಕೈಂಡ್ ಆಫ್ ಒಂದ್ ಪಾತ್ ಅಲ್ಲಿ ಆಂಟಿ ಆರೋಮೆಟಿಕ್, ಇನ್ನೊಂದು ಪಾತ್ ಮಾಡಿದಾಗ ಕಂಪ್ಲೀಟ್ ಆಗಿ ನಮಗೆ ಆರೋಮೆಟಿಕ್ ಸಿಕ್ತು ಅಂದ್ರೆ ಅಂತ ಕಾಂಪೌಂಡ್ ಅನ್ನ ನಾವು ಆರೋಮೆಟಿಕ್ ಕಾಂಪೌಂಡ್ ಅಂತ ಕರಿಬೇಕಾಗುತ್ತೆ. ದಿಸ್ ಇಸ್ ಅಬೌಟ್ ದ ಫ್ಯೂಸ್ಡ್ ರಿಂಗ್ ಸಿಸ್ಟಮ್. ಫೈನ್. ಸೊ ನಾವು ಗೋ ಟು ದ ಅಸ್ಯೂಮಿಂಗ್. So now we have to focus the fused aromatic ring system complete ಆಯ್ತು. ಸೊ ಈಗ ನಾವು ಅನಿಲಿನ್ ನ ಡಿಸ್ಕಷನ್ ಮಾಡ್ತಾ ಹೋಗೋಣ. ಫೈನ್. ಎಸ್. ಸೊ we have to discuss the aniline. ಸೊ ಏನಿದು ಅನಿಲಿನ್ ಅಂತ? ಅನಿಲಿನ್ ಅಂತ ಅಂದಾಗ ಸೊ ದೇರ್ ಇಸ್ ಎ ಹೈಡ್ರೋಕಾರ್ಬನ್ ಇರುತ್ತೆ. ಆ ಹೈಡ್ರೋಕಾರ್ಬನ್ ಅಲ್ಲಿ ಆಲ್ಟರ್ನೇಟಿವ್ ಸಿಂಗಲ್ ಅಂಡ್ ಡಬಲ್ ಬಾಂಡ್ ಇದ್ರೆ ಮುಗೀತು. ದ ಹೈಡ್ರೋಕಾರ್ಬನ್ ಕಂಟೈನಿಂಗ್ ಆಲ್ಟರ್ನೇಟಿವ್ ಸಿಂಗಲ್ ಅಂಡ್ ಕಾರ್ಬನ್ ಸಿಂಗಲ್ ಬಾಂಡ್ ಅಂಡ್ ಕಾರ್ಬನ್ ಡಬಲ್ ಬಾಂಡ್. ಸೊ ಒಂದು ಸೈಕ್ಲಿಕ್ ಸಿಸ್ಟಮ್ ಇದೆ. ಸೊ ದಟ್ ಶುಡ್ ಬಿ ಸೈಕ್ಲಿಕ್. ಹೈಡ್ರೋಕಾರ್ಬನ್ ಆಲ್ಟರ್ನೇಟಿವ್ ಕಾರ್ಬನ್ ಸಿಂಗಲ್ ಬಾಂಡ್ ಅಂಡ್ ಕಾರ್ಬನ್ ಡಬಲ್ ಬಾಂಡ್ ಇತ್ತು ಅಂದ್ರೆ ಅಂತ ಕಾಂಪೌಂಡ್ಸ್ ಗಳನ್ನ ನಾವೇನಂತ ಕರಿತೀವಿ? ಅನ್ಯುಲಿನ್ ಅಂತ ಕರಿತೀವಿ. ಈ ಅನ್ಯುಲಿನ್ ಗಳಲ್ಲಿ ಆರೋಮೆಟಿಕ್ ಕಾಂಪೌಂಡ್, ಆಂಟಿ ಆರೋಮೆಟಿಕ್ ಕಾಂಪೌಂಡ್, ನಾನ್ ಆರೋಮೆಟಿಕ್ ಕಾಂಪೌಂಡ್ ಗಳನ್ನ ನಾವು ನೋಡ್ಬೇಕಾಗುತ್ತೆ. ಸೊ ಇಲ್ಲಿ ಇನಿಷಿಯಲಿ ನಾವು ಒಂದು ಬೆನ್ಝೀನ್ ಅಂತ ಬರ್ಕೊಂಡ್ರೆ ಸೊ ವಾಟ್ ಇಸ್ ದ ಅನಿಲಿನ್ ಅಂತ ಅಂದಾಗ ಅಲ್ಲಿ ನಂಬರ್ ಆಫ್ ಕಾರ್ಬನ್ ಸರೌಂಡೆಡ್ ಬೈ ಅದನ್ನ ನಾವು ಹೇಳ್ತೀವಿ. ಸೊ ದಟ್ ಈಸ್ 1 2 3 4 5 6 ಅನಿಲಿನ್. ಸೊ ಇದನ್ನ ನಾವು 6 ಅನಿಲಿನ್ ಅಂತ ಕರಿತೀವಿ. ಸೊ ದಿಸ್ ಈಸ್ ಆರೋಮೆಟಿಕ್ ಪ್ರಾಪರ್ಟಿ ಇದೆ. ಸೊ ಇಟ್ ಶೋಸ್ ಆರೋಮೆಟಿಸಿಟಿ. ಸೊ ಈಗ 6 ಅನಿಲಿನ್ ನ ಬಿಟ್ಟು ಬೇರೆ ಯಾವ್ಯಾವ ಅನಿಲಿನ್ ಗಳು ಆರೋಮೆಟಿಕ್ ಪ್ರಾಪರ್ಟೀಸ್ ತೋರಿಸುತ್ತೆ ಅಂತಂದ್ರೆ, ಸೊ 6 ಅನಿಲಿನ್, 14 ಅನಿಲಿನ್. ಸೊ ಡೈರೆಕ್ಟ್ ಆಗಿ ಯಾಕಂದ್ರೆ ಮಾಲಿಕ್ಯೂಲ್ಸ್ ನೆಲ್ಲ ಬರೆಯುವಾಗ ಒಂದು ಸ್ವಲ್ಪ ದೊಡ್ಡದಾಗಿ ಸ್ಟ್ರಕ್ಚರ್ಸ್ ಗಳಾಗ್ತಾ ಹೋಗುತ್ತೆ. ಸೊ ಅದು ನಿಮಗೆ ಗೊತ್ತಿರುತ್ತೆ. 14 ಕಾರ್ಬನ್ ಇಂದ ಸರೌಂಡ್ ಆದ್ರೆ ಅದು 14 ಅನಿಲಿನ್ ಅಂಡ್ 18 ಕಾರ್ಬನ್ ಇಂದ ಸರೌಂಡ್ ಆದ್ರೆ ಅದನ್ನ ನಾವು 18 ಅನಿಲಿನ್ ಅಂತ ಕರಿತೀವಿ.
ಇದಿಷ್ಟು ಸಹ ಇಟ್ಸ್ ನಾಟ್ ಇನ್ ದ ಫೋರ್ತ್ ಟೇಬಲ್, ಹಾಗಾಗಿ ದಿಸ್ ಆರ್ ಆಲ್ ಶೋಸ್ ಆರೋಮೆಟಿಕ್ ಕಾಂಪೌಂಡ್, ರೈಟ್? ಸೊ ದಟ್ಸ್ ಇಟ್. ಸೊ ಹಾಗಾದ್ರೆ 6 ಆದ ನಂತರ 8 ಬರುತ್ತೆ, 8 ಆದ ನಂತರ 10 ಬರುತ್ತೆ. ಸೊ ನೆಕ್ಸ್ಟ್ 10 ಆದ ನಂತರ ವಿ ಗೋ ಟು 16 ತಗೊಳ್ಳೋಣ. ಸೊ ಇದಿಷ್ಟು ನಾನು ಏನು ಹೇಳ್ತೀನಿ, ನಾನ್ ಆರೋಮೆಟಿಕ್ ಅಂತ ಹೇಳ್ತೀನಿ. ಯಾಕೆ? ವಾಟ್ಸ್ ದ ರೀಸನ್? ನಾನ್ ಆರೋಮೆಟಿಕ್ ಅನ್ನಕ್ಕೆ ರೀಸನ್ ಏನು ಅಂದ್ರೆ, ನಿಮ್ಗೆ ಆಲ್ರೆಡಿ ಗೊತ್ತು 8 ಅನಿಲಿನ್ ಇಟ್ ಇಸ್ ಎ cyclooctatetraene ಅನ್ನೋ ಮಾಲಿಕ್ಯೂಲ್. ಈ cyclooctatetraene ಮಾಲಿಕ್ಯೂಲ್ ಇಟ್ಸ್ ನಾಟ್ ಇನ್ ದ ಪ್ಲೇನಾರ್. ಸೊ ಇನಿಷಿಯಲಿ ನಾನು ಏನೇನನ್ನ ಬರೀತೀನಿ ಅನ್ನೋದನ್ನ ಅಬ್ಸರ್ವ್ ಮಾಡಿ. 8 ಅಂತ ಅಬ್ಸರ್ವ್ ಮಾಡಿದ ತಕ್ಷಣ ಇಟ್ ಇಸ್ ಎ ಆಂಟಿ ಆರೋಮೆಟಿಕ್ ಅಂತೀವಿ. ಬಟ್ ಇದು ಆಂಟಿ ಆರೋಮೆಟಿಕ್ ಅಲ್ಲ, ಇಟ್ ಇಸ್ ಎ ನಾನ್ ಆರೋಮೆಟಿಕ್. ವೈ? ಬಿಕಾಸ್ ಇಟ್ಸ್ ನಾಟ್ ಇನ್ ದ ಪ್ಲೇನಾರ್. ಪ್ಲೇನಾರಿಟಿ ಇಲ್ಲ, ಹಾಗಾಗಿ ನಾನ್ ಆರೋಮೆಟಿಕ್ ಕಾಂಪೌಂಡ್. ನೆಕ್ಸ್ಟ್ 10 ಅಂತ ಅಂದಿದ ತಕ್ಷಣ ಇಟ್ಸ್ ನಾಟ್ ಇನ್ ದ ಫೋರ್ತ್ ಟೇಬಲ್. ಸೊ ಡೈರೆಕ್ಟ್ ಆಗಿ ನಾವು ಏನಂತೀವಿ, ಇಟ್ ಇಸ್ ಎ ಆರೋಮೆಟಿಕ್ ರಿಂಗ್, ರೈಟ್? ಸೊ ಆರೋಮೆಟಿಕ್ ರಿಂಗ್ ಅಂತ ಅಂದಾಗ, ಸೊ ಅಗೇನ್ ಈ ಒಂದು 10 ಅನಿಲಿನ್ ಸಹ ಇಟ್ಸ್ ನಾಟ್ ಇನ್ ದ ಪ್ಲೇನಾರ್, ಹಾಗಾಗಿ ಇಟ್ ಶೋಸ್ ನಾನ್ ಆರೋಮೆಟಿಕ್ ಕಾಂಪೌಂಡ್ಸ್. ಇದು ಸಹ ನಾನ್ ಆರೋಮೆಟಿಕ್ ಕಾಂಪೌಂಡ್ಸ್. Now go to the 16. 16 it is present in the fourth table. ಡೈರೆಕ್ಟ್ ಆಗಿ ನಾವೇನಂತೀವಿ, ಆರೋಮೆಟಿಕ್ ಕಾಂಪೌಂಡ್ಸ್ ಅಂತ ಹೇಳ್ತೀವಿ. ಬಟ್ ಆ ಸ್ಟ್ರಕ್ಚರ್ಸ್ ಗಳನ್ನ ನಾವು ಡಿಸ್ಕಷನ್ ಮಾಡುವಾಗ ಅಲ್ಲೇನಾಗಿರುತ್ತೆ, ಸೊ ಪ್ಲೇನಾರಿಟಿ ಇರಲ್ಲ, ಹಾಗಾಗಿ ಇದನ್ನ ನಾವೇನಂಬೇಕಾಗುತ್ತೆ, ನಾನ್ ಆರೋಮೆಟಿಕ್ ಕಾಂಪೌಂಡ್ಸ್ ಅನ್ಬೇಕಾಗುತ್ತೆ. ದಿಸ್ ಆರ್ ಆಲ್ ಇಂಪಾರ್ಟೆಂಟ್ ಅನಿಲಿನ್ ಸಿಸ್ಟಮ್. ಸೊ ಈ ಅನಿಲಿನ್ ಸಿಸ್ಟಮ್ ಅಲ್ಲಿ ಬ್ರಿಡ್ಜ್ಡ್ ಅನಿಲಿನ್ ಅಂತ ಬರುತ್ತೆ. ಯಾವ್ದದು ಬ್ರಿಡ್ಜ್ಡ್ ಅನಿಲಿನ್? ಸೊ ಈಗ ಒಂದು ಸ್ಟ್ರಕ್ಚರ್ ನಾನು ಬರೆಯೋದಾದ್ರೆ ಅದರಲ್ಲಿ ಬ್ರಿಡ್ಜ್ಡ್ ಅನಿಲಿನ್, ಆಲ್ ಬ್ರಿಡ್ಜ್ಡ್ ಅನಿಲಿನ್ ಇಸ್ ದ ಆರೋಮೆಟಿಕ್ ಕಾಂಪೌಂಡ್ ಅಂತ ಸಹ ಹೇಳ್ತಾರೆ. ಸೊ ಈಗ ಒಂದು ಜನರಲ್ ಆಗಿ ನಾನು ನಿಮಗೆ ಈ ತರ ರೆಪ್ರೆಸೆಂಟೇಷನ್ ಮಾಡಿದ್ರೆ ನೋಡಿ, ದಿಸ್ ಇಸ್ ಬ್ರಿಡ್ಜ್ಡ್. ಓಕೆ, ಡಬಲ್ ಬಾಂಡ್ ಡಬಲ್ ಬಾಂಡ್ ಡಬಲ್ ಬಾಂಡ್ ಡಬಲ್ ಬಾಂಡ್ ಡಬಲ್ ಬಾಂಡ್. ಇದನ್ನ ನಾವೇನಂತ ಕರಿಬೇಕು, ಬ್ರಿಡ್ಜ್ಡ್ ಅನಿಲಿನ್. ಸೊ ಸ್ಟೇಟ್ಮೆಂಟ್ ಬರ್ಕೊಳ್ಳಿ, ಬ್ರಿಡ್ಜ್ಡ್ ಅನಿಲಿನ್ ಆರ್ ದ ಆಲ್ ಬ್ರಿಡ್ಜಿಂಗ್ ಅನಿಲಿನ್ ಇಸ್ ದ ಆರೋಮೆಟಿಕ್ ಕಾಂಪೌಂಡ್ ಅಂತ ಹೇಳ್ತಾರೆ. ಸೊ ಜನರಲ್ ಆಗಿ. ಸೊ ಈಗ ಇದನ್ನ ನಾನು ಏನ್ ಅನ್ಬೋದು, ಆರೋಮೆಟಿಕ್. ಫೈನ್. ಸೊ ಈಗ ಇನ್ನೊಂದು ನೋಡಿ, ಬ್ರಿಡ್ಜ್ಡ್ ಕಾರ್ಬನ್ ಇದೆ, ಇಲ್ಲೊಂದು ನೈಟ್ರೋಜನ್ ಹೈಡ್ರೋಜನ್ ನೈಟ್ರೋಜನ್ ಹೈಡ್ರೋಜನ್ ಬಾಂಡ್ ಆಗಿದೆ, ಡಬಲ್ ಬಾಂಡ್ ಡಬಲ್ ಬಾಂಡ್ ಡಬಲ್ ಬಾಂಡ್ ಡಬಲ್ ಬಾಂಡ್ ಡಬಲ್ ಬಾಂಡ್ ಡಬಲ್ ಬಾಂಡ್ ಡಬಲ್ ಬಾಂಡ್, ದಟ್ಸ್ ಇಟ್. ಸೊ ಇದನ್ನು ಸಹ ನಾವೇನಂತ ಕರಿಬಹುದು, ಆರೋಮೆಟಿಕ್ ಕಾಂಪೌಂಡ್. ಇಟ್ ಶೋಸ್ ಆರೋಮೆಟಿಕ್ ಕಾಂಪೌಂಡ್. ಹಾಗಾಗಿ ಸೊ ಬ್ರಿಡ್ಜ್ಡ್ ಅನಿಲಿನ್ಗಳೆಲ್ಲದೂ ಆರೋಮೆಟಿಕ್ ಕಾಂಪೌಂಡಾ ಅಂತ ಅಂದಾಗ ಸ್ಟೇಟ್ಮೆಂಟ್ ಆಗಿದೆ. ಬಟ್ ಕೆಲವೊಂದು ಎಕ್ಸೆಪ್ಷನ್ ಇದೆ ನೋಡಿ, ಈ ಸ್ಟ್ರಕ್ಚರ್ ನೋಡ್ತಿದ್ದಾಗೆ ಬ್ರಿಡ್ಜ್ಡ್ ಇದೆ ಆರೋಮೆಟಿಕ್ ಅಂತ ಡೈರೆಕ್ಟ್ ಆಗಿ ಬರ್ಬಿಡ್ತೀರಾ. ಬಟ್ ಇಲ್ಲೊಂದು ನೋಡಿ, ಈ ಒಂದು ಸ್ಟ್ರಕ್ಚರ್ ಒಂದು ಅಬ್ಸರ್ವ್ ಮಾಡಿ, ರೈಟ್? ಸೊ ಒಂದು ಎಬೋ ದ ಪ್ಲೇನ್ ಆಗುತ್ತೆ, ಇನ್ನೊಂದು ಬಿಲೋ ದ ಪ್ಲೇನ್ ಆಗುತ್ತೆ. ಸೊ ಟ್ರಾನ್ಸ್ಪೊಸಿಷನ್ ಅಲ್ಲಿ ಏನಾಗಿದೆ, ಈ ನೈಟ್ರೋಜನ್ ಹೈಡ್ರೋಜನ್ಗಳು ಫಾರ್ಮ್ ಆಗಿದೆ. ಬ್ರಿಡ್ಜ್ಡ್ ಅನಿಲಿನ್ ಸಿಸ್ಟಮ್ ಇದೆ, ಬಟ್ ಅದೇನಾಗಿದೆ, ಟ್ರಾನ್ಸ್ ಪ್ರಾಡಕ್ಟ್ ಆಗಿರುತ್ತೆ. ಯಾವಾಗ ಟ್ರಾನ್ಸ್ ಆಗಿರುತ್ತೋ ಅಲ್ಲಿ ಇಟ್ ಶೋಸ್ ನಾನ್ ಆರೋಮೆಟಿಕ್. ಇದು ಒಂದು ತುಂಬಾ ತುಂಬಾ ಇಂಪಾರ್ಟೆಂಟ್, ರೈಟ್? ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ತುಂಬಾ ಸಿಂಪಲ್ ಆಗಿರುತ್ತೆ. ಬ್ರಿಡ್ಜ್ಡ್ ಅನಿಲಿನ್ ಬಂದ್ಬಿಟ್ಟು ಶೋಸ್ ಆರೋಮೆಟಿಕ್ ಪ್ರಾಪರ್ಟೀಸ್ ಅಂತ. ಈವನ್ ನೀವು ಒಂದು ಬ್ರಿಡ್ಜ್ಡ್ ಕಾರ್ಬನ್ ಜಾಯಿನ್ ಆಗಿತ್ತು ಅಂದ್ರೂ ಆರೋಮೆಟಿಕ್ ಕಾಂಪೌಂಡ್ ಅಲ್ಲಿ, ಅದು ಸಹ ಸೊ ದಟ್ ಶೋಸ್ ಆರೋಮೆಟಿಕ್ ಪ್ರಾಪರ್ಟಿ. ಬಟ್ ಸರ್ಟೆನ್ ಕೇಸಸ್, ಇಂಥ ಕೇಸ್ಗಳಲ್ಲಿ ಏನಾಗುತ್ತೆ, ಇಟ್ ಶೋಸ್ ನಾನ್ ಆರೋಮೆಟಿಕ್ ಪ್ರಾಪರ್ಟಿ. ಓಕೆ, ಪ್ಲೆನಾರಿಟಿ ಇದೆಯಾ ಅನ್ನೋದನ್ನ ನೀವು ಚೆಕ್ ಮಾಡ್ಕೊಳ್ಳಿ. ಪ್ಲೆನಾರಿಟಿ ಇದ್ರೆ ಮಾತ್ರ ಅಲ್ಲಿ ಆರೋಮೆಟಿಕ್ ಆಂಟಿ ಆರೋಮೆಟಿಕ್ ಪ್ರಶ್ನೆ ಬರೋದು. ಸೊ ನಾನ್ ಆರೋಮೆಟಿಕ್ ಅಂದ್ರೆ ಅಲ್ಲಿ ಪ್ಲೆನಾರಿಟಿ ಇರಲ್ಲ, ಅದೊಂದನ್ನು ಅಬ್ಸರ್ವ್ ಮಾಡಿ. ಸೊ ದಟ್ಸ್ ಅಬೌಟ್ ದ ಅನಿಲಿನ್ ಸಿಸ್ಟಮ್. ಸೊ ನಾವ್ ವಿ ಹ್ಯಾವ್ ಟು ಫೋಕಸ್, ಫೈನಲಿ ಗೋ ಟು ದ ಕ್ರೈಗ್ಸ್ ರೂಲ್. ಸೊ ನಾವು ಗೋ ಟು ದ ಕ್ರೈಗ್ಸ್ ರೂಲ್. ಸೊ ಈ ಕ್ರೈಗ್ಸ್ ರೂಲ್ ತುಂಬಾ ಇಂಪಾರ್ಟೆಂಟ್. ಎಲ್ಲಿ ಇದು ಅಪ್ಲಿಕೇಬಲ್ ಆಗುತ್ತೆ ಅಂತ ಅಂದ್ರೆ, ಪಾಲಿಸೈಕ್ಲಿಕ್ ನಾನ್ ಬೆನ್ಸಿನಾಯ್ಡ್ ಸಿಸ್ಟಮ್. ಈ ಕ್ರೈಗ್ಸ್ ರೂಲ್ ನ ಎಲ್ಲಿ ಅಪ್ಲೈ ಮಾಡ್ಬೇಕು ನಾವು, ಪಾಲಿಸೈಕ್ಲಿಕ್ ಕ್ರೈಗ್ಸ್ ರೂಲ್. ಈ ಕ್ರೈಗ್ಸ್ ರೂಲ್ ಅನ್ನ ನಾವು ಎಲ್ಲಿ ಅಬ್ಸರ್ವ್ ಮಾಡಬೇಕು ಅಂತ ಅಂದ್ರೆ, ಸೊ ಎಲ್ಲಿ ಅಪ್ಲಿಕೇಬಲ್ ಆಗುತ್ತೆ ಅಂದ್ರೆ, ಇಟ್ ಅಪ್ಲಿಕೇಬಲ್ ಇನ್ ಪಾಲಿಸೈಕ್ಲಿಕ್
polycyclic non-benzenide system. Non-benzenide system. ಈ ಪಾಲಿಸೈಕ್ಲಿಕ್ ನಾನ್ ಬೆನ್ಸಿನೈಡ್ ಸಿಸ್ಟಮ್ ಅಲ್ಲಿ ಆರೋಮೆಟಿಕ್ ನಾನ್ ಆರೋಮೆಟಿಕ್ ನ ಹೇಗೆ ಐಡೆಂಟಿಫೈ ಮಾಡೋದು ಅಂತ ಕೇಳಿದ್ರೆ, ಸೊ ವೆರಿ ಸಿಂಪಲ್. ಈ ಒಂದು ಪಾಲಿಸೈಕ್ಲಿಕ್ ನಾನ್ ಬೆನ್ಸಿನೈಡ್ ಸಿಸ್ಟಮ್ ಅಲ್ಲಿ ಶುಡ್ ಹ್ಯಾವ್ C2 axis of symmetry ಇರಬೇಕು. C2 axis ಅಂದ ತಕ್ಷಣ ನಾವು ಗ್ರೂಪ್ ಥಿಯರಿ ಬಗ್ಗೆ ಹೋಗ್ತೀವಿ. ಆ ಗ್ರೂಪ್ ಥಿಯರಿಯಲ್ಲಿ C2 axis ಅಂದ್ರೆ ಲೈನ್, ಆ ಲೈನ್ ಅನ್ನ ಪಾಸ್ ಮಾಡಬೇಕು, ರೊಟೇಟ್ ಮಾಡಬೇಕು. ಎಷ್ಟು ಡಿಗ್ರಿಗೆ? 180 ಡಿಗ್ರಿಗೆ ನಾವು ರೊಟೇಟ್ ಮಾಡಬೇಕು. 180 ಡಿಗ್ರಿಗೆ ರೊಟೇಟ್ ಮಾಡಿದಾಗ ಐಡೆಂಟಿಕಲ್ ಶೇಪ್ ನಮಗೆ ಸಿಕ್ತು ಅಂದ್ರೆ ದಟ್ ಶೋಸ್ C2 axis of rotation ಅಂತ ಕರಿತೀವಿ. ದಟ್ಸ್ ಎ ಗ್ರೂಪ್ ಥಿಯರಿ ಪಾರ್ಟ್. ಆದ್ರೂ ಹೇಳ್ತಾ ಇದ್ದೀನಿ, C2 axis ಅಂತ ಅಂದ್ರೆ ಸೊ ಲೈನ್, ದ ಲೈನ್ ಆರ್ ಆಕ್ಸಿಸ್ ದಟ್ ವಿಲ್ ಬಿ ರೊಟೇಟ್ ಟು ದ 180 ಡಿಗ್ರಿ. 180 ಡಿಗ್ರಿಗೆ ರೊಟೇಟ್ ಮಾಡಿದಾಗ ನಿಮಗೆ ಐಡೆಂಟಿಕಲ್ ಮಾಲಿಕ್ಯೂಲ್ಸೇ ಸಿಕ್ತು ಅಂದ್ರೆ ದಟ್ ಇಸ್ ವಿ ಕಾಲ್ ಇಟ್ ಆಸ್ ಎ C2 axis of rotation. ಫೈನ್, ದಟ್ಸ್ ಇನ್ ದ ಗ್ರೂಪ್ ಥಿಯರಿ. ಬಟ್ ಇಲ್ಲಿ ನೀವು ಅಬ್ಸರ್ವ್ ಮಾಡುವಾಗ ಐ ಆಮ್ ಜಸ್ಟ್ ಟೆಲ್ಲಿಂಗ್, ಯು ಜಸ್ಟ್ ಟೇಕ್ ದ ಪ್ಲೇನ್ C2 axis ಅಂತ ಅಂದಾಗ ನೀವು ಜಸ್ಟ್ ಪ್ಲೇನ್ ಅಂತ ತಗೊಳ್ಳಿ. ಓಕೆ, ಇಟ್ಸ್ ಸಿಂಪಲ್ ಲಾಜಿಕ್ ಅನ್ನೋ ಹಾಗೆ ಹೇಳ್ತಾರೆ. ಪ್ಲೇನ್ ಕಟ್ ಮಾಡಿ 2 ಈಕ್ವಲ್ ಆಫ್ ಸಿಕ್ತಾ, ಅದು 180 ಡಿಗ್ರಿಗೆ ರೊಟೇಟ್ ಆಗುತ್ತೆ ಅನ್ನೋದೇ ಮೀನಿಂಗ್. ಫೈನ್, ಎಸ್. ಸೊ ಹಾಗಿದ್ದಾಗ ಸೊ ಇದರಲ್ಲಿ ಒಂದು 2 ಫಾರ್ಮುಲಾ ಇದೆ. ಆ ಫಾರ್ಮುಲಾ ಅಪ್ರೋಚ್ ಮಾಡಿದ್ರೆ ಮುಗೀತು. n-1 ಸಿಕ್ಕಿ ನಮಗೆ ಆಡ್ ನಂಬರ್ ಬಂತು ಅಂದ್ರೆ ಅದನ್ನ ನಾವು ನಾನ್ ಆರೋಮೆಟಿಕ್ ಕಾಂಪೌಂಡ್ ಅಂತ ಕರಿತೀವಿ. ಏನು? n-1 ಆಡ್ ನಂಬರ್ ಸಿಕ್ತು ಅಂದ್ರೆ ಸೊ ನಾನ್ ಆರೋಮೆಟಿಕ್. ಅದೇ n-1 ಬಂದ್ಬಿಟ್ಟು ಈವೆನ್ ನಂಬರ್ ಇತ್ತು ಅಂತ ಅಂದ್ರೆ ದಟ್ ಈಸ್ ಆರೋಮೆಟಿಕ್. ವಾಟ್ ಈಸ್ n? n ಸೇಸ್ ನಂಬರ್ ಆಫ್ ಪೈ ಎಲೆಕ್ಟ್ರಾನ್ ಅಲ್ಲ, ಪೈ ಬಾಂಡ್ ಅಷ್ಟೇ. ನಂಬರ್ ಆಫ್ ಎಲೆಕ್ಟ್ರಾನ್, ಪೈ ಎಲೆಕ್ಟ್ರಾನ್ಸ್ ಅಲ್ಲ, ಪೈ ಬಾಂಡ್ ಅನ್ನು ತಗೋಬೇಕು. ನಂಬರ್ ಆಫ್ ಪೈ ಬಾಂಡ್ ಅನ್ನ ನೀವು -1 ಮಾಡ್ತೀರಾ, ಆಡ್ ನಂಬರ್ ಸಿಗುತ್ತೆ, ಅದನ್ನ ನಾವು ನಾನ್ ಆರೋಮೆಟಿಕ್ ಅಂತ ಕರಿತೀವಿ. ಈವೆನ್ ಸಿಕ್ಕಿದ್ರೆ ದಟ್ ಇಸ್ ವಿ ಕಾಲ್ ಇಟ್ ಆಸ್ ಎ ಆರೋಮೆಟಿಕ್ ಅಂತ ಕರಿತೀವಿ. ಹಾಗಾದ್ರೆ ಒಂದೆರಡು ಎಕ್ಸಾಂಪಲ್ ನಾವು ನೋಡ್ತಾ ಹೋಗೋಣ. ಸೇ ಇಟ್ ಇಸ್ ಎ ಜಸ್ಟ್ 2 5 ಮೆಂಬರ್ ಸೈಕ್ಲಿಕ್ ರಿಂಗ್ ಇದೆ. ಓಕೆ, ಡಬಲ್ ಬಾಂಡ್, ಸಿಂಗಲ್ ಬಾಂಡ್, ಡಬಲ್ ಬಾಂಡ್, ಡಬಲ್ ಬಾಂಡ್, ದಟ್ಸ್ ಇಟ್, ರೈಟ್? ಸೊ ಫೈಂಡ್ ಔಟ್ ಆರೋಮೆಟಿಸಿಟಿ ಆರ್ ಆಂಟಿ ಆರೋಮೆಟಿಸಿಟಿ ಅಥವಾ ನಾನ್ ಆರೋಮೆಟಿಕ್ ಕಾಂಪೌಂಡ್ ಅಂತ ಕೇಳ್ತಾರೆ. ನಾವು ಈ ತರ ಫ್ಯೂಸ್ಡ್ ರಿಂಗ್, ಸೈಕ್ಲಿಕ್ ಪಾಲಿಇನ್ಸ್ ಆರ್ ನಾನ್ ಬೆನ್ಸಿನೈಡ್ ಸಿಸ್ಟಮ್ಸ್ ಗಳಿತ್ತು ಅಂದಾಗ ವಿ ಶುಡ್ ಫಾಲೋ ಕ್ರೈಗ್ಸ್ ರೂಲ್. ಈ ಕ್ರೈಗ್ಸ್ ರೂಲ್ ನ ಫಾಲೋ ಮಾಡುವಾಗ ನಿಮಗೆ ಏನಿರಬೇಕು? C2 axis of rotation. This is the C2 axis of rotation. The line passing through here, these 2 carbon. So ಇದನ್ನ ರೊಟೇಟ್ ಮಾಡಿ ಐಡೆಂಟಿಕಲ್ ಶೇಪ್ ಬರುತ್ತಾ ಅನ್ನೋದನ್ನ ಐಡೆಂಟಿಫೈ ಮಾಡಬೇಕು. ನಾನೇನು ಹೇಳಿದೆ? ಪ್ಲೇನ್ ಅನ್ನ ತಗೊಳ್ಳಿ. ಯು ಜಸ್ಟ್ ಕಟ್ ಇಟ್ ದ ಪ್ಲೇನ್. ದಿಸ್ ಕಾರ್ಬನ್ ಇಸ್ ಮಿರರ್ ಟು ದಿಸ್ ಕಾರ್ಬನ್. ಈ ಕಾರ್ಬನ್ ಗೆ ರಿಫ್ಲೆಕ್ಟ್ ಆಗುತ್ತೆ, ಈ ಕಾರ್ಬನ್ ಗೆ ಬರುತ್ತೆ. ದಟ್ಸ್ ಇಟ್. ಸೊ ಎಲ್ಲವೂ ಸಹ ರಿಫ್ಲೆಕ್ಟ್ ಆಗ್ತಿದೆ ಅಂದ್ರೆ 180 ಡಿಗ್ರಿಗೆ ರೊಟೇಟ್ ಮಾಡಿದಾಗ ಐಡೆಂಟಿಕಲ್ ತಾನೇ ಬರಬೇಕು, ಬರುತ್ತೆ. ಸೊ ಹಾಗಾಗಿ ಇದು C2 axis of rotation ಇದೆ. ಇದರಲ್ಲಿ ನೀವು n-1 ನ ಮಾಡಿ, n-1 ನ ಮಾಡಿ. n ಅಂತ ಅಂದ್ರೆ ಏನು? ಆಲ್ರೆಡಿ ಬರ್ದಿದ್ದೀನಿ, ನಂಬರ್ ಆಫ್ ಪೈ ಬಾಂಡ್. ವೇರ್ ಇಸ್ ದ ಪೈ ಬಾಂಡ್? 1 2 3 4 4 -1 ದಟ್ ಇಸ್ 3. 3 ಅಂದ್ರೆ ಏನು? ಆಡ್ ನಂಬರ್. n-1 ಆಡ್ ನಂಬರ್ ಸಿಕ್ಕಿದೆ. ಸೊ ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಆರೋಮೆಟಿಕ್ ಕಾಂಪೌಂಡ್. ಹಾಗಾಗಿ ಇದನ್ನ ಏನಂತ ಕರಿಬೇಕು ನಾವು? ಆರೋಮೆಟಿಕ್ ಕಾಂಪೌಂಡ್. ಹಾಗಾದ್ರೆ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ಎಸ್, ಸೊ ಈ ತರ ಒಂದು ಮಾಲಿಕ್ಯೂಲ್ ತಗೊಂಡಿದ್ದೀನಿ. ಓಕೆ, ಸೊ ಈಗ ಈ ತರ ಒಂದು ಮಾಲಿಕ್ಯೂಲ್ ಕೊಟ್ಟಿದ ತಕ್ಷಣ ಸರ್ C2 axis ನ ಎಲ್ಲಿ ಹುಡುಕಬೇಕು? ಎಲ್ಲಿ ಹುಡುಕ್ತೀರಾ? You have to observe where, in which direction we have to do the C2 axis. ಹೀಗೆ ಇಟ್ಕೊಂಡು ನೋಡಿದ್ರೆ C2 axis ಸಿಗಲ್ಲ. ನೀವು ಆ C2 axis ಎಲ್ಲಿ ಸಿಗುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಬೇಕು. ನೋಡಿ, C2 axis ನ ಇಲ್ಲಿಂದ ಪಾಸ್ ಮಾಡಿ, ರೈಟ್? ಸೊ ಈಗ ಈ ತರ ಪಾಸ್ ಮಾಡಿದಾಗ ನಿಮಗೆ ಯಾವ್ಯಾವ ಮಿರರ್ ಇಮೇಜಸ್ ಸಿಗುತ್ತೆ ನೋಡಿ. ಈ ಕಾರ್ಬನ್ ಮಿರರ್, ಈ ಕಾರ್ಬನ್ ಮಿರರ್ ಇಮೇಜಸ್, ಈ ಕಾರ್ಬನ್ ಮಿರರ್ ಇಮೇಜಸ್, ಈ ಕಾರ್ಬನ್ ಗೆ ಮಿರರ್ ಇಮೇಜಸ್. ಇದು ಟಚ್ ಆಗಿದೆ, ಇದು ಟಚ್ ಆಗಿದೆ. ದಟ್ಸ್ ಇಟ್. ಈ ಒಂದು ಲೈನ್ ಅನ್ನ 180 ಡಿಗ್ರಿಗೆ ನೀವು ರೊಟೇಟ್ ಮಾಡಿದ್ರೆ, ಇದನ್ನ ಹಿಂಗ್ ಕಟ್ ಮಾಡಿ ಇದನ್ನ ಹೀಗೆ ರೊಟೇಟ್ ಮಾಡಿದ್ರೆ ಇದೇ ಸಿಗುತ್ತೆ. ಸೇಮ್ ಐಡೆಂಟಿಕಲ್ ಮಾಲಿಕ್ಯೂಲ್ಸ್ ನಿಮಗೆ ಸಿಗುತ್ತೆ. ದಟ್ಸ್ ಇಟ್.
ಸೊ ನಾವು ವಿ ಹ್ಯಾವ್ ಟು ಅದನ್ನೇ ಸೆಲೆಕ್ಟ್ ಮಾಡೋದು ಇಂಪಾರ್ಟೆಂಟ್. ನೀವೀಗ ಇಲ್ಲಿ ನಾನು ಮಿಡಲ್ ಅಲ್ಲಿ ಕಟ್ ಮಾಡಿದೆ, ನೀವು ಇಲ್ಲಿ ಮಿಡಲ್ ಅಲ್ಲಿ ಕಟ್ ಮಾಡಿದ್ರೆ ಸೀರಿಯಸ್ಲಿ ಸಿಗಲ್ಲ ಅಂತ ಅನ್ಕೊಂಡು ಇಲ್ಲಿ ನೀವು ಆರೋಮೆಟಿಸಿಟಿನ ಅಬ್ಸರ್ವ್ ಮಾಡಕ್ ಆಗಲ್ಲ ಅನ್ನೋದು ತಪ್ಪಾಗೋಗುತ್ತೆ. ಫೈನ್. ಸೊ C2 ಆಕ್ಸಿಸ್ ಸಿಗುತ್ತೆ, ಅಬ್ಸರ್ವ್ ಮಾಡಬೇಕು ಅಂಡ್ ಯು ಹ್ಯಾವ್ ಟು ಪ್ರಾಕ್ಟೀಸ್, ಸಾರಿ ಯು ಹ್ಯಾವ್ ಟು ಡೂ ದ ಪ್ರಾಬ್ಲಮ್ಸ್. ಸೊ ಈಗ n-1 ಮಾಡಿ. n ಅಂತ ಅಂದ್ರೆ ದ ನಂಬರ್ ಆಫ್ pi bond. Where is it? Number of pi bond. 1, 2, 3, 4, 5. 5 minus 1, that is 4. If you get the even number of values, ನಿಮಗೆ ಸಿಕ್ಕಿರೋದು ಇಲ್ಲಿ ಈವೆನ್ ನಂಬರ್ ಸಿಕ್ತು ಅಂದ್ರೆ ಯು ಸೇ ಇಟ್ ಇಸ್ ಎ ಆರೋಮೆಟಿಕ್. ಸಾರಿ, ಇಲ್ಲಿ ನಾನು ಆರೋಮೆಟಿಕ್ ಅಂತ ಬರ್ದಿದ್ದೆ ಅಲ್ವಾ, ಇದು ನಾನ್ ಆರೋಮೆಟಿಕ್. ಆಲ್ರೆಡಿ ಇಲ್ಲಿ ಬರ್ದಿದ್ದೀನಿ, ಸೊ ತೊಂದರೆ ಇಲ್ಲ, ದಟ್ಸ್ ನಾನ್ ಆರೋಮೆಟಿಕ್. ಸೊ ವಾಟ್ ಅಬೌಟ್ ದಿಸ್ ಒನ್? ಈವೆನ್ ನಂಬರ್ ಅಲ್ಲಿ ನಿಮಗೆ pi bond ಸಿಕ್ಕಿದೆ, ಸೊ ದಟ್ ಈಸ್ ಆರೋಮೆಟಿಕ್. ಫೈನ್. ಸೊ ದಟ್ಸ್ ಇಟ್. ಸೊ ಈ ತರ ಪ್ರತಿಯೊಂದನ್ನು ನೀವು ಐಡೆಂಟಿಫೈ ಮಾಡಬೇಕು. ಕ್ರೈಗ್ಸ್ ರೂಲ್ ತುಂಬಾ ಈಸಿ ಇದೆ, ಸಿಂಪಲ್ ಆಗಿದೆ, ಬಟ್ C2 ಆಕ್ಸಿಸ್ ನ ಐಡೆಂಟಿಫೈ ಮಾಡೋದು ತುಂಬಾ ಇಂಪಾರ್ಟೆಂಟ್. ಸೊ ಇವೆಲ್ಲ ಕೀ ಪಾಯಿಂಟ್ ಬರ್ಕೊಳ್ಳಿ. ಈಗ ಒಂದು ಮಾಲಿಕ್ಯೂಲ್ ಬರೀತೀನಿ, ಅದು ಎಷ್ಟು ಸಿಂಪಲ್ ಆಗಿ ಹೇಗೆ ಪ್ರೆಡಿಕ್ಟ್ ಮಾಡ್ಕೋಬಹುದು ಅನ್ನೋದು ನಿಮಗೆ ಐಡಿಯಾ ಸಿಗ್ತಾ ಹೋಗುತ್ತೆ. ಆ ಮಾಲಿಕ್ಯೂಲ್ ಅಲ್ಲಿ ನೀವು ಆರೋಮೆಟಿಕ್, ಆಂಟಿ ಆರೋಮೆಟಿಕ್ ಪ್ರತಿಯೊಂದನ್ನು ನೀವು ಅಪ್ರೋಚ್ ಮಾಡಬಹುದು. ಅದ್ರದ್ದೊಂದು ಲಾಜಿಕ್ ಇಲ್ಲಿ ಸಿಗ್ತಾ ಹೋಗುತ್ತೆ. ಸೊ ಈಗ ನಾನು ಅದೊಂದು ಸ್ಟ್ರಕ್ಚರ್ ಬರಿತಾ ಹೋಗ್ತೀನಿ ನೋಡಿ. ಸೊ ಇಲ್ಲಿ ಎ ಲೆಟರ್ ನ ಬರೀತೀನಿ, ಎಗೆ ಜಾಯಿನ್ ಆಗಿದೆ. ಫೈನ್. ಇಲ್ಲಿ ನೀವು ಫೈಂಡ್ ಔಟ್ ಮಾಡಬೇಕಾಗಿರೋದು ಆರೋಮೆಟಿಕ್, ನಾನ್ ಆರೋಮೆಟಿಕ್, ಆಂಟಿ ಆರೋಮೆಟಿಕ್ ಹೇಗೆ. ಸೊ ಈ ಎ ಗ್ರೂಪ್ ಬಂದ್ಬಿಟ್ಟು ನೈಟ್ರೋಜನ್ ಇತ್ತು ಅಂದ್ರೆ ಸೇ ಇಟ್ ಇಸ್ H. ಓಕೆ, ಈ ಎ ಗ್ರೂಪ್ ಬಂದ್ಬಿಟ್ಟು ಈ ನೈಟ್ರೋಜನ್ ಆಗಿತ್ತು ಅಂದ್ರೆ ವಾಟ್ ಹ್ಯಾಪನ್ಸ್? ನೈಟ್ರೋಜನ್ ಇತ್ತು ಅಂದ್ರೆ ಸೊ 3 ಬಾಂಡ್ ಇದೆ, ರೈಟ್. ಸೊ ಇದರಲ್ಲಿರೋ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಏನಾಗುತ್ತೆ? ಇಟ್ಸ್ ಪಾರ್ಟಿಸಿಪೇಟ್ ಇನ್ ಡಿಲೋಕಲೈಸೇಷನ್. ಸೊ ಅವಾಗ ಪೈ ಎಲೆಕ್ಟ್ರಾನ್